ಮುಗಿದಾಯಿತು. ಆಕಾರವು ಲಾಕಾರವು ನಾನೇ, ಆದಿಯೂ ಅಂತ್ಯವೂ ನಾನೇ, ಬಾಯಾರಿದವನಿಗೆ ಕೊಡುವೆ ಜೀವಜಲವನ್ನು ಉಚಿತವಾಗಿಯೇ ಅಂತ ಒಂದು ವಾಕ್ಯ ಇದೆ ಪ್ರಿಯರೇ. ಮೊದಲನೇದಾಗಿ ಸಿಂಹಾಸನ ರೂಢರಾಗಿದ್ದವರು ಯಾರು ಎಂದು ತಿಳಿದುಕೊಳ್ಳುವುದಕ್ಕೆ ಒಂದು ವಾಕ್ಯ ಇದೆ ಪ್ರಿಯರೇ. ಅದು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 4ರಲ್ಲಿದೆ. ಸಿಂಹಾಸನ ರೂಢರಾಗಿದ್ದ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅಂತ. ಸಿಂಹಾಸನ ರೂಢರಾಗಿದ್ದು ದೇವರೇ ಅಂತ ಇಲ್ಲಿ ಈ ವಾಕ್ಯ ತಿಳಿಯಪಡಿಸುತ್ತಿದೆ ಪ್ರಿಯರೇ. ಎರಡನೇದಾಗಿ ಇಲ್ಲಿ ಇನ್ನೊಂದು ವಾಕ್ಯ ಇದೆ. ನನಗೆ ಅಂದರೆ ಯೌವನರಿಗೆ ಸಿಂಹಾಸನ ರೂಢರಾಗಿದ್ದ ದೇವರು ಹೇಳಿದ್ದೇನೆಂದರೆ ಮುಗಿದಾಯಿತು. ಇಲ್ಲಿ ಸಿಂಹಾಸನ ರೂಢರಾಗಿದ್ದ ದೇವರು ಯೌವನರಿಗೆ ಏನು ಮುಗಿದಾಯಿತು ಅಂತ ಹೇಳಿದ್ರು ಅಂತ ತಿಳ್ಕೊಳ್ಳೋಣ ಪ್ರಿಯರೇ. ಆಕಾರವು ಲಾಕಾರವು ನಾನೇ, ಆದಿಯು ಅಂತ್ಯವೂ ನಾನೇ ಅಂತ ದೇವರು ಯೌವನರಿಗೆ ಮಾತ್ರವಲ್ಲ ನಮ್ಮೆಲ್ಲರಿಗೂ ಹಲವು ವ್ಯಕ್ತಿಗಳಿಗೆ ಪವಿತ್ರಾತ್ಮರ ಪ್ರೇರಣೆಯಿಂದ ಪವಿತ್ರ ಗ್ರಂಥದ ಮುಖಾಂತರ ತಿಳಿಯಪಡಿಸಿದ್ದಾರೆ ಪ್ರಿಯರೇ. ಅದು ಏನು ಅಂತ ನಮಗೆಲ್ಲ ತಿಳಿದಿರುವ ಪ್ರಕಾರ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ದೇವರು ನಮ್ಮೆಲ್ಲರಿಗಾಗಿ ಏನೆಲ್ಲ ಮಾಡಿ ಮುಗಿಸಿದ್ದಾರೆ ಅಂತ ಹೇಳಕ್ಕೆ ಹೋದ್ರೆ ಇಡೀ ಪವಿತ್ರ ಗ್ರಂಥನೇ ಓದ್ಬೇಕಾಗುತ್ತದೆ ಪ್ರಿಯರೇ. ಬೈಬಲಿನಲ್ಲೇ ತಿಳಿಸಿದಂತೆ ದೇವರು ಆದಿಯಿಂದ ಮಾಡಿರುವಂತ ಅದ್ಭುತ ಕಾರ್ಯಗಳನ್ನು ಬರೆದು ಇಡಲು ಹೋದ್ರೆ ಈ ಲೋಕನೇ ಸಾಕಾಗಲ್ಲ ಅಂತ ಪವಿತ್ರ ಗ್ರಂಥಲೇ ನಮ್ಗೆ ತಿಳಿಯಪಡಿಸಿದ್ದಾರೆ ಪ್ರಿಯರೇ. ದೇವರ ಅದ್ಭುತ ಕಾರ್ಯಗಳು ಮುಗಿಯುವುದಂತಲ್ಲ, ದೇವರ ಕಾರ್ಯಗಳಿಗೆ ಅಂತ್ಯವಿಲ್ಲ, ಅದು ಮುಂದುವರಿಯುತ್ತಲೇ ಇವೆ ಪ್ರಿಯರೇ. ನಾವೆಲ್ಲರೂ ಇದನ್ನೆಲ್ಲ ಕಣ್ಣಾರೆ ಕಾಣ್ತಾನೆ ಇದ್ದೇವೆ. ಇಲ್ಲಿ ಮುಗಿದಾಯಿತು ಎಂದು ಯಾವಾಗ ಹೇಳಿದ್ದಾರೆ ಅಂದ್ರೆ ದೇವರ ಸಾಮ್ರಾಜ್ಯ ಬಂದ ಮೇಲೆ, ಅಂದರೆ ನಾವೆಲ್ಲರೂ ದೇವರೊಡನೆ ಸ್ವರ್ಗದಲ್ಲಿ ವಾಸಿಸುವಾಗ ದೇವರು ತಿಳಿಸಿದಂತೆ ಅವರ ಆಜ್ಞೆಗಳು ಪ್ರಕಟಣೆಗಳು ಮುಗಿಸಿದ ನಂತರ ದೇವರು ಮುಗಿಸಿದ್ದಾಯಿತು ಎಂದು ತಿಳಿಯಪಡಿಸಿದ್ದಾರೆ ಪ್ರಿಯರೇ. ನಾವು ಈಗ ಆದಿಯಿಂದ ಪ್ರಕಟಣೆವರೆಗೂ ದೇವರು ನಮ್ಮೆಲ್ಲರಿಗಾಗಿ ಏನೆಲ್ಲ ಮಾಡಿದ್ದಾರೆ ಅಂತ ಚಿಕ್ಕದಾಗಿ ತಿಳ್ಕೊಳ್ಳೋಣ ಪ್ರಿಯರೇ. ಆದಿಕಾಂಡ 1:1 ದೇವರು ಆದಿಯಲ್ಲಿ ಪರಲೋಕ ಭೂಲೋಕವನ್ನು 5 ದಿನದಲ್ಲಿ ಸೃಷ್ಟಿ ಮಾಡಿದರು. ತದನಂತರ ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ, ಅಂದರೆ ಪಿತಾ ಸುತ ಪವಿತ್ರಾತ್ಮರನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಇಲ್ಲಿ ಗಮನಿಸಬೇಕಾಗಿರೋದು 3 ಜನ ಸೇರಿ ಉಂಟು ಮಾಡೋಣ ಅಂತ ಹೇಳಿದ್ದಾರೆ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಆದಿಕಾಂಡ 1:27 ತಿಳಿಸಿದಂತೆ ಸೃಷ್ಟಿಸಿದರು, ನರರನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದವರು ಸ್ತ್ರೀ ಪುರುಷರನ್ನಾಗಿ. ಆದಿಕಾಂಡ 1:28 ಅವರನ್ನು ದೇವರು ಆಶೀರ್ವದಿಸಿದರು. ಆದಿಕಾಂಡ 1:29 ಇನ್ನು ಭೂಮಿಯಲ್ಲಿರುವ ಎಲ್ಲಾ ತರದ ದವಸ ಧಾನ್ಯಗಳನ್ನು ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ ಆಕಾಶದಲ್ಲಿ ಹಾರಾಡುವ ಕ್ರಿಮಿ ಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. 31 ತಾವು ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು, ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಆದರೆ ಇವೆಲ್ಲವನ್ನೂ ಸೃಷ್ಟಿಸಿದರೂ ಆದಾಮನಿಗೆ ಸರಿ ಬೀಳುವ ಜೊತೆಗಾತಿ ಅವುಗಳಲ್ಲಿ ಕಾಣಿಸಲಿಲ್ಲ. ಅದಕ್ಕೆ ದೇವರು ಆದಿಕಾಂಡ 2:18 ತಿಳಿಸಿದಂತೆ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಸೃಷ್ಟಿ ಮಾಡುವೆನು ಎಂದರು. ನನಗೆ ಇಲ್ಲಿ ಇನ್ನೊಂದು ವಿಷಯ ಅರ್ಥ ಆಯ್ತು. ಅದು ಆದಾಮನನ್ನು ಸೃಷ್ಟಿ ಮಾಡುವಾಗ ನಮ್ಮಂತೆ ಸೃಷ್ಟಿ ಮಾಡೋಣ ಅಂತ ಇದೆ. ಇಲ್ಲಿ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಸೃಷ್ಟಿ ಮಾಡುವೆನು ಅಂತ ಇದೆ. ಇಲ್ಲಿ ಸ್ತ್ರೀಯರು ಸರ್ವೇಶ್ವರ ಮಾತ್ರ ಸೃಷ್ಟಿ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ತದನಂತರ ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನು ನಿದ್ರಿಸುತ್ತಿರುವಾಗ ಅವನ ಪಕ್ಕೆಯ ಎಲುಬುಗಳನ್ನು ಒಂದನ್ನು ತೆಗೆದುಕೊಂಡು ಆ ಎಲುಬನ್ನು ಮಹಿಳೆಯನ್ನಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಬರಮಾಡಿದರು. ಅವನು ಆಕೆಯನ್ನು ನೋಡಿ ಹೀಗೆಂದನು, ಸರಿ, ನನಗೀಗ ಇವಳು
ನನ್ನ ಎಲುಬಿನ ಎಲುಬು, ನನ್ನೊಡಲಿನ ಒಡಲು, ನರನಿಂದ ಉತ್ಪತ್ತಿಯಾದಿವಳನ್ನು ನಾರಿ ಎಂದೇ ಕರೆಯುವರು. ಆದಿಕಾಂಡ 2:15 ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಪ್ರಿಯರೇ, ಮುಗಿದಾಯ್ತು ಅಂದ್ರೆ ಏನೋ ಒಂದು ಸ್ಟಾರ್ಟ್ ಮಾಡಿರ್ಬೇಕು ಅಂತ. ಸ್ಟಾರ್ಟ್ ಇಲ್ಲದೆ ಎಂಡಿಂಗ್ ಇರಲ್ಲ. ಅದಕ್ಕೋಸ್ಕರ ನಾನು ಆದಿಕಾಂಡದಿಂದ ಈ ವಾಕ್ಯಗಳನ್ನ ತಗೊಂಡಿದ್ದೀನಿ. ಏನು ಮುಗಿಸಿದ್ರು ದೇವರು ಅಂತ. ದೇವರಾದ ಸರ್ವೇಶ್ವರ ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೆನ್ ವನವನ್ನು ಕೃಷಿ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಬಿಟ್ಟರು. ಆದಿಕಾಂಡ 2:16 ಇದಲ್ಲದೆ ದೇವರಾದ ಸರ್ವೇಶ್ವರ ಆ ಮನುಷ್ಯನಿಗೆ, ನೀನು ಈ ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳಿತು ಕೆಡುಕುಗಳ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ಆದರೆ ಅದೇ ದಿನ ಸತ್ತು ಹೋಗುವೆ ಎಂದು ವಿಧಿಸಿದರು. ಆದಿಕಾಂಡ 3 ಮಾನವನ ಪತನ ಅಂತ ಹೆಡ್ಡಿಂಗ್ ಲೈನ್ ಅಲ್ಲೇ ಇದೆ. ಪ್ರಿಯರೇ, ಯಾವಾಗ ದೇವರು ವಿಧಿಸಿದನ್ನು ಮನುಷ್ಯ ಅಲ್ಲೆಗಳೆದು ಮನುಷ್ಯನ ಸ್ವಂತ ಇಷ್ಟದಂತೆ ನಡೆದಾಗ ಅವನ ಪತನ ಅಥವಾ ಇದ್ದರೂ ಸತ್ತಂತಾಗುತ್ತಾನೆ. ಈ ವಿಷಯದಲ್ಲಿ ಹೇಳುವುದಾದರೆ, ನನಗೆ ದೇವರ ಪ್ರೀತಿಯನ್ನು ತಿಳಿಯದೇ ಇದ್ದಾಗ ಜೀವ ಇದ್ದರೂ ಸತ್ತಂತೆ ಜೀವಿಸ್ತಿದ್ದೆ ನಾನು. ಜೀವನದ ಅರ್ಥನೇ ಗೊತ್ತಿಲ್ಲದ ಸಮಯ ಅವಸ್ಥೆ ಅದು. ಏನೋ ಹುಟ್ಟಿದೀನಿ, ಒಂದಿನ ಸಾಯ್ತೀನಿ ಅಂತ ನಾನು ಜೀವಿಸ್ತಿದ್ದೆ. ಆದ್ರೆ ಈಗ ಗೊತ್ತು, ನಾವು ದೇವರಿಗಾಗಿ ಜೀವಿಸ್ಬೇಕು, ದೇವರು ನಮಗಾಗಿ ಜೀವಿಸ್ತಿದ್ದಾರೆ. ಮತ್ತೆ ಸ್ವರ್ಗದಲ್ಲಿ ನಾವು ಅವರೊಂದಿಗೆ, ಅವರ ನಿರ್ಮಲವಾದ ಪ್ರೀತಿಯೊಂದಿಗೆ, ಶಾಂತಿ, ಸಮಾಧಾನ, ಸಂತೋಷದಿಂದ ನಿತ್ಯ ಜೀವದೊಂದಿಗೆ ಜೀವಿಸ್ತೀವಿ ಅಂತ ಪ್ರಿಯರೇ. ದೇವರು ವಿಧಿಸಿದನ್ನು ಬಿಟ್ಟು ಮನುಷ್ಯನ ಇಷ್ಟಕ್ಕೆ ನಡೆದಾಗ ಆದಾಮ ಹೇವಳನ ಅವಸ್ಥೆನೂ ಇದೇ ಆಗಿದೆ ಪ್ರಿಯರೇ. ಜೀವವಿದ್ದು ಸತ್ತಂತೆ ಜೀವಿಸುವುದು. ಇಲ್ಲಿ ದೇವರು ವಿಧಿಸಿದನ್ನು ಹಲ್ಲೆಗಳೆಯಲು ಕಾರಣ, ಇಲ್ಲಿ ಒಂದು ಸರ್ಪ ರೂಪದಲ್ಲಿ ಬಂದ ಸೈತಾನನಾಗಿರುತ್ತಾನೆ. ಈ ಸರ್ಪವನ್ನು ಉಂಟು ಮಾಡಿದ್ದು ದೇವರೇ ಅಂತ ಆದಿಕಾಂಡ 3:1 ಆದ್ರೆ ಸೈತಾನನ್ನು ದೇವರು ಸೃಷ್ಟಿ ಮಾಡಿದರು ಅಂತ ಬೈಬಲ್ನಲ್ಲಿ ಎಲ್ಲೂ ಇಲ್ಲ ಪ್ರಿಯರೇ, ನಾನು ಓದಿದ ಪ್ರಕಾರ. ಆದ್ರೆ ಮನುಷ್ಯ ತನ್ನ ದುರಾಂಕಾರದಿಂದ, ದುರಾಸೆಯಿಂದ ತನ್ನನ್ನು ತಾನು ಸೈತಾನನಾಗಿ ಮಾರ್ಪಡಿಸಿಕೊಂಡಿದ್ದಾನೆ ಪ್ರಿಯರೇ. ಆಗ ಸರ್ಪ ರೂಪದಲ್ಲಿ ಬಂದು ಆದಿಮಾತೆಯಾದ ಅವ್ವಳ ಮುಖಾಂತರ ದೇವರು ಸುಂದರವಾಗಿ ಜೀವಿಸಲು ಕೊಟ್ಟ ಜೀವನ, ಅದ್ಭುತವಾದ ಸುಂದರವಾದ ಸೃಷ್ಟಿಯನ್ನು ಹಾಳು ಮಾಡಿದಾಗ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ನೋಡುತ್ತಿರುವ ಹಾಗೆ ಹಣದ ರೂಪದಲ್ಲಿ, ಆಸ್ತಿ ಅಂತಸ್ತುಗಳ ರೂಪದಲ್ಲಿ ಕುಡಿತ, ಜೂಜು ಮತ್ತು ಬರುವಂತ ಇಂಜೆಕ್ಷನ್ಗಳು ಮುಖಾಂತರ ಅಥವಾ ಇನ್ನೂ ಹಲವಾರು ರೀತಿಯ ಮುಖಾಂತರ ಬಂದು ದೇವರೇ ತಮ್ಮ ರೂಪದಲ್ಲಿ ಸೃಷ್ಟಿಸಿದ ಮಕ್ಕಳನ್ನು ಹಾಳು ಮಾಡುತ್ತಿದ್ದಾನೆ ಅಂತ ಈಗಾಗಲೇ ನಮ್ಗೆ ತಿಳಿಸಿದೆ. ಅದೇ ತರ ಅದನ್ನೆಲ್ಲ ನಾವು ಆ ಕಷ್ಟಗಳನ್ನೆಲ್ಲ ನಾವು ಅನುಭವಿಸ್ತಾನೂ ಇದ್ದೇವೆ ಪ್ರಿಯರೇ. ಈ ಸರ್ಪದ ರೂಪದಲ್ಲಿ ಬಂದ ಸೈತಾನ ಏನು ಮಾಡಿದ ಅಂತ ಈಗಾಗಲೇ ನಮ್ಗೆ ತಿಳಿದಿದೆ. ಆದಿಕಾಂಡ 3:1 ತಿಳಿಸಿದಂತೆ, ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತಿಯುಕ್ತಿ ಉಳ್ಳದು ಸರ್ಪ. ಅದು ಮಹಿಳೆಯ ದುರಾಸೆಯನ್ನು ಕೆದಕಿ ಆ ಹಣ್ಣನ್ನು ತಿನ್ನುವಂತೆ ಮಾಡಿ, ಆ ಮಹಿಳೆ ಅವಳ ಪತಿಗೂ ಆ ಹಣ್ಣನ್ನು ತಿನ್ನುವಂತೆ ಮಾಡಿ, ಅವರಿಬ್ಬರಿಗೂ ಸೈತಾನನ್ನು ವಂಚನೆ ಮಾಡಿ ಅದರ ಕುತಂತ್ರದಿಂದ ಸಿಕ್ಕಿ ಬೀಳುವಂತೆ ಮಾಡುತ್ತದೆ ಸೈತಾನ. ಸೈತಾನ ಹಣ್ಣನ್ನು ತಿನ್ನುವ ಮೊದಲು ಅವಳಿಗೆ ಆದಿಕಾಂಡ 3:4 ಇದೆ, ನೀವು ಸಾಯುವುದು ಸುಳ್ಳು, ಇದರ ಹಣ್ಣು ತಿಂದ ಕೂಡಲೇ ನಿಮ್ಮ ಕಣ್ಣುಗಳು ತೆರೆಯುವು. ಇಲ್ಲಿ ನೀವು ನಿಮ್ಮ ಅಂತ ಇದೆ ಬೇರೆ. ಇದೇ ಆ ಸ್ತ್ರೀ ತಿಂದರೆ ಆ ಪುರುಷನು ತಿನ್ನುತ್ತಾನೆ ಅಂತ ಆ ಸೈತಾನನಿಗೆ ಗೊತ್ತಿದೆ. ಮೊದಲೇ ಗೊತ್ತಾಗಿರೋದ್ರಿಂದ ಯಾರ ಹತ್ರ ಹೋದ್ರೆ ಅವನ ಕೆಲಸ ಆಗುತ್ತೆ ಅಂತ ಅವನಿಗೆ ಪಕ್ಕ ಗೊತ್ತು. ತದನಂತರ ಅವನು ಅವಳಿಗೆ ಆಸೆ ಬೇರೆ ಹುಟ್ಟಿಸುವ ಕೆಲಸ ಮಾಡ್ತಾನೆ. ನೀವು ದೇವರಂತೆ ಆಗಿ ಒಳಿತು ಕೆಡುಕುಗಳನ್ನರಿತು ಜ್ಞಾನಿಗಳು ಆಗಿ ಬಿಡುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ದ. ಈ ಒಂದು ಒಳಿತು ಕೆಡುಕುಗಳ ಜ್ಞಾನ ಬಂದಿರೋದ್ರಿಂದಲೇ ನಮಗೆಲ್ಲ ಇಷ್ಟೆಲ್ಲ ನೋವು, ಕಷ್ಟ ಪ್ರಿಯರೇ. ದೇವರು ಹೇಳಿದಂತೆ ಈ ಮರದ ಹಣ್ಣನ್ನು ತಿಂದೆ ಆದರೆ ಸಾಯುವೆ, ಇದರ ಅರ್ಥನೂ ಇಷ್ಟ ಅನ್ಸುತ್ತೆ ನನಗೆ. ಆ ಮರದ ಹಣ್ಣನ್ನು ತಿಂದ್ರೆ ಜೀವವಿದ್ದು ಸತ್ತಂತೆ. ಈ ಸಾವಿಗೆ ದೇವರು ಈ ರೀತಿ ಹೇಳಿದ್ದು ಅನಿಸುತ್ತೆ. ಈ ಒಳಿತು ಕೆಡುಕುಗಳ
ಜ್ಞಾನ ಮನುಷ್ಯನಿಗೆ ಬರದೇ ಇದ್ದಿದ್ರೆ ಈ ಲೋಕದ ಯಾವ ಆಸೆಯು ನಮಗೆ ಬರ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತಿತ್ತು. ಆದ್ರೆ ಇವೆಲ್ಲವೂ ದೇವರ ಚಿತ್ತವೇ ಆಗಿದೆ ಪ್ರೇರೆ. ಕೆಟ್ಟದರ ಹಿಂದೆ ಒಂದು ಒಳ್ಳೆಯದನ್ನು ಇಟ್ಟಿರ್ತಾರೆ ದೇವರು ಅನ್ನೋದಕ್ಕೆ ಇನ್ನೊಂದು ಸುಂದರವಾದ ಉದಾಹರಣೆ ಹೊಸ ಒಡಂಬಡಿಕೆ. ನಮ್ಮೆಲ್ಲರ ಉದ್ಧಾರಕ, ಲೋಕರಕ್ಷಕ, ಪ್ರೀತಿಯ ಭಂಡಾರ, ಪ್ರೀತಿ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲದ, ನಮ್ಮ ಪ್ರೀತಿಗಾಗಿ ಏನು ಬೇಕಾದ್ರೆ ಮಾಡಲು ಸಿದ್ಧರಿರುವ ನಮ್ಮೆಲ್ಲರ ಪ್ರೀತಿಯ ಯೇಸುಸ್ವಾಮಿ ಬರುವ ಉದ್ದೇಶವಾಗಿದೆ ಇದೆಲ್ಲ ನಡೆಯಬೇಕಾಗಿದೆ. ಇದನ್ನೆಲ್ಲ ಇವೆಲ್ಲವೂ ನಡೆದೇ ಇಲ್ಲ ಅಂದ್ರೆ ಇಷ್ಟು ಪ್ರೀತಿ ಮಾಡುವ ದೇವರು ಇದ್ದಾರೆ ಅಂತ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಪ್ರೇರೆ. ಈ ಲೋಕ ನಿಂತಿರೋದು ಪ್ರೀತಿ ಮೇಲೆ, ನಮ್ಮನ್ನು ಸೃಷ್ಟಿ ಮಾಡಿದ್ದು ಪ್ರೀತಿಗಾಗಿಯೇ. ಅದು ನಮ್ಮ ದೇವರ ಪ್ರೀತಿಯಿಂದ ನಾವು ಜೀವಿಸುತ್ತಿರುವುದು ಈ ಪ್ರೀತಿಗಾಗಿಯೇ. ಎಷ್ಟೋ ಜನ ಪ್ರೀತಿ ಸಿಕ್ತಿಲ್ಲ ಅಂತ ಸತ್ತೋಗಿದ್ದಾರೆ, ಎಷ್ಟೋ ಜನ ಹುಚ್ಚರಾಗಿದ್ದಾರೆ. ಈ ಪ್ರೀತಿ ಸಿಕ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತಿದ್ದೆ ಅನ್ಸುತ್ತೆ, ಅಥವಾ ಹುಚ್ಚಿ ಆಗ್ಬಿಡ್ತಿದ್ದೆ ಏನೋ ಅನ್ಸುತ್ತೆ. ಆ ಪ್ರೀತಿ ಇರೋದ್ರಿಂದ ನಾನು ಈಗ ಜೀವಂತವಾಗಿ ನಿಮ್ ಮುಂದೆ ನಿಂತಿದ್ದೇನೆ. ನಮ್ಮೆಲ್ಲರಿಗೂ ಒಂದು ಶಕ್ತಿ ಈ ಮರಿಯಂ ಮಾರ್ನಿಂಗ್ ಸ್ಟಾರ್ ಅಲ್ಲಿ ನಾವು ಇಷ್ಟು ಬೆಳಗ್ಗೆ ಎದ್ದು ಕುಳಿತುಕೊಂಡು ಈ ವಾಕ್ಯಗಳನ್ನೆಲ್ಲ ಕೇಳ್ತಿರೋದು ಈ ಒಂದು ಅದ್ಭುತವಾದ ಪ್ರೀತಿಗಾಗಿ. ಈ ಅದ್ಭುತವಾದ ಪ್ರೀತಿ, ಶಕ್ತಿಯುತವಾದ ದೇವರ ಪ್ರೀತಿ ನಾವು ಅನುಭವಿಸಿಲ್ಲ ಅಂದ್ರೆ ನಾವು ಯಾರು ಇಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯನೇ ಇರಲಿಲ್ಲ ಪ್ರಿಯರೇ. ನಾವುಗಳು ಯಾವುದೇ ಅವಸ್ಥೆಯಲ್ಲಿದ್ದರೂ ನಮ್ಮನ್ನು ಸಮಾಧಾನ ಪಡಿಸಿ, ಬಿದ್ದರೂ ಮೇಲಕ್ಕೆತ್ತಿ, ಬಲಹೀನತೆಯಲ್ಲಿ ದೇವರ ಬಲವನ್ನು ತುಂಬಿ ನಮ್ಮನ್ನು ಸದಾ ಪ್ರೀತಿಸುವ ದೇವರು ನಮಗಿದ್ದಾರೆ ಪ್ರಿಯರೇ. ನಮ್ಮ ಬಲಹೀನತೆಯಲ್ಲಿ ಅವರ ಬಲವನ್ನು ಕೊಡ್ತಾರೆ. ಇದನ್ನೆಲ್ಲ ನಾವು ಈಗಾಗಲೇ ಅನುಭವಿಸ್ತಾ ಇದ್ದೀವಿ. ಲೂಕ 2ರ ಅಧ್ಯಾಯದಲ್ಲಿರುವಂತೆ ಮರಿಯಮ್ಮನವರ ಉದಾಹರಣೆ, ಅವರ ಉದರದಲ್ಲಿ ಅವರ ಅನುಮತಿಯನ್ನು ಪಡೆದು ಅವರ ಉದರದಲ್ಲಿ ಯೇಸುಸ್ವಾಮಿಯ ಉಡುಗೊರೆಯಾಗಿ ನಮಗೆ ಕೊಡ್ತಾರೆ. ತದನಂತರ 30 ವರ್ಷಗಳ ಕಾಲ ಯೇಸುಸ್ವಾಮಿ ತಂದೆ ತಾಯಿ ಅವರ ಕುಟುಂಬದೊಂದಿಗೆ ಇರ್ತಾರೆ. ಕಾಲವು ಪರಿಪಕ್ವವಾದಾಗ ತಂದೆ ದೇವರ ಚಿತ್ತದಂತೆ ಯೆಶಾಯ ಗ್ರಂಥದಲ್ಲಿ 53ರಲ್ಲಿ ತಿಳಿಸಿದಂತೆ ನಮ್ಮ ಪ್ರೀತಿಗಾಗಿ ಪಾಡುಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಪುನಃ 3ನೇ ದಿನ ಪುನರುತ್ಥಾನಗೊಂಡು ದೇವರೇ ನೇಮಿಸಿಕೊಟ್ಟಂತ 12 ಮಂದಿ ಶಿಷ್ಯರಲ್ಲಿ ಒಬ್ಬರನ್ನು ಬಿಟ್ಟು ಉಳಿದ 11 ಮಂದಿ ಶಿಷ್ಯರೊಂದಿಗೆ ಯೇಸುಸ್ವಾಮಿಯ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿಸುತ್ತಾ ತಮ್ಮ ಇಡೀ ಲೋಕದ ಮಕ್ಕಳು ಜೀವೋದ್ಧಾರ ಪಡೆಯಲು ಶಿಷ್ಯರಿಗೆ ತನ್ನ ಪವಿತ್ರ ಆತ್ಮರನ್ನು ಬಿಟ್ಟು ಕೊಡುತ್ತಾ ಲೋಕದ ಕಡೆಯವರೆಗೆ ತನ್ನ ತಂದೆಯ ಚಿತ್ತದಂತೆ ಅವರ ಚಿತ್ತ ನೆರವೇರಿಸುತ್ತಿರುವ ಯೇಸುಸ್ವಾಮಿ. ಅದೇ ರೀತಿ ಮಧ್ಯದಲ್ಲಿ ಹಲವಾರು ಪ್ರವಾದಿಗಳು ಬಂದಿರುತ್ತಾರೆ. ಜನರ ಮನಸ್ಸನ್ನು ದೇವರ ಬಳಿಗೆ ತರಲು ಪ್ರವಾದಿಗಳು ಎಷ್ಟೋ ಜನ ದೇವರಿಗೆ ಅಭಿಮುಖರಾದರು, ಇನ್ನು ಕೆಲವರು ವಿಮುಖರಾಗಿ ಜೀವಿಸಿದರು. ಇನ್ನು ಎಷ್ಟೋ ಪ್ರವಾದಿಗಳು ರಕ್ತಸಾಕ್ಷಿಗಳಾಗಿದ್ರು, ಅವರಿಗಾಗಿ ಜೀವಿಸಿದರು, ಸತ್ರು. ಕೆಲವರು ದೇವರೇ ಕೊಟ್ಟಂತ ಸುಖಭೋಗಗಳಲ್ಲಿ ಮತ್ತರಾದರು, ದೇವರನ್ನು ಮರೆತರು. ಇನ್ನು ಕೆಲವರು ದೇವರು ಮಾತ್ರ ಶಾಶ್ವತ, ಇನ್ನು ಉಳಿದವೆಲ್ಲವೂ ಶೂನ್ಯ ಅಂತ ಜೀವಿಸುವುದನ್ನು ಅರ್ಥ ಮಾಡಿಕೊಂಡ್ರು. ಆದರೆ ಯಾರಿಂದಲೂ ಮಾಡಲು ಸಾಧ್ಯವಾಗದ ಕೆಲಸವನ್ನು ಯೇಸುಸ್ವಾಮಿ ಮಾಡಿದ್ರು. ಯಾವ ಮರದಿಂದ ನಮ್ಮೆಲ್ಲರಿಗೂ ಶಾಪ, ಪಾಪ, ಸಾವು, ನೋವು ಬಂತೋ ಅವೆಲ್ಲಕ್ಕೂ ಒಂದು ಅಂತ್ಯವನ್ನು ಯೇಸುಸ್ವಾಮಿ ಕೊಟ್ರು. ಯೇಸುಸ್ವಾಮಿ ಸತ್ತ ಅದೇ ಮರದ ಶಿಲುಬೆಯಿಂದ ನಮಗೆ ಒಂದು ಜೀವೋದ್ಧಾರವನ್ನು ಕೊಡ್ತಾರೆ. ಯಾವ ಮರದಿಂದ ಶಾಪ ಬಂತು ಅದೇ ಶಿಲುಬೆ ಮರದಿಂದ ನಮಗೆ ಜೀವೋದ್ಧಾರವನ್ನು ಕೊಡುವಂತ ಕೆಲಸ ಯೇಸುಸ್ವಾಮಿ ಒಬ್ರು ಮಾತ್ರ ಮಾಡಿದ್ರು. ತದನಂತರ ನಮ್ಮೆಲ್ಲರನ್ನು, ಅಂದರೆ ದೇವರ ಪ್ರೀತಿಗಾಗಿ ಜೀವಿಸುವ, ಈ ಲೋಕದ ಕ್ಷಣಿಕ ಸುಖಕ್ಕಾಗಿ ಅಲ್ಲ, ಶಾಶ್ವತವಾದ ನಿತ್ಯ ಜೀವಕ್ಕಾಗಿ ದುಡಿಯುತ್ತಿರುವ ದೇವರ ಮಕ್ಕಳನ್ನು ಯೇಸುಸ್ವಾಮಿ ಆರಿಸಿಕೊಂಡಿದ್ದಾರೆ. ಆದರೆ ದೇವರು ನಮ್ಮೆಲ್ಲರ ಆಸೆಗಳನ್ನು ಪೂರೈಸುವಂತೆ ಸೈತಾನನ ದುರಾಸೆಯನ್ನು ತೀರಿಸುವವರಾಗಿದ್ದಾರೆ ಪ್ರೇರೆ ನಮ್ಮ ದೇವರು. ಆದ ಕಾರಣ ಸೈತಾನನಿಗೆ ಕೊಂಚ ಕಾಲ, ಅಂದರೆ 1000 ವರ್ಷಗಳ ಕಾಲ ಸಮಯ ಮಾತ್ರ ಕೊಟ್ಟಿರ್ತಾರೆ. ಆ 1000 ವರ್ಷವನ್ನು ಉಪಯೋಗಿಸಿಕೊಂಡು ದೇವರ ಮಗನ ಮೇಲೆ ಯುದ್ಧಕ್ಕೆ ಸಜ್ಜಾದಾಗ ದೇವರ ಮಗ ಸೈತಾನನ ವಿರುದ್ಧ ಯುದ್ಧ ಮಾಡಿ ಜಯಶಾಲಿಯಾಗ್ತಾರೆ.
ಆದಿಕಾಂಡದಲ್ಲಿ ಆದಿಮಾತೆಯನ್ನು, ಈಗಿನ ಕಾಲದಲ್ಲಿ ನಮ್ಮೆಲ್ಲರನ್ನು, ಪ್ರಕಟಣೆ 20:10 ಜನರನ್ನು ಮರಳುಗೊಳಿಸುತ್ತಿದ್ದ ಪಿಶಾಚಿಯನ್ನು ಗಂಧಕದ ಅಗ್ನಿ ಸರೋವರಕ್ಕೆ ಎಸೆಯಲಾಯಿತು. ಅದೇ ರೀತಿ ಸೈತಾನನ ಮೇಲೆ ಸೇವೆ ಮಾಡಿದವರೆಲ್ಲರನ್ನು ಯುಗಾಂತರವರೆಗೂ ಅಗಲಿಡದೆ ಅಲ್ಲಿಯೇ ಬೇನೆ ಬೆಗುದಿಗಳಿಂದ ನರಳುವಂತೆ ಮಾಡುವರು. ತದನಂತರ ಪ್ರಕಟಣೆ 20:11 ಅಂತಿಮ ತೀರ್ಪು ಅಂತ ಇದೆ ಪ್ರಿಯರೇ. ಇಲ್ಲಿ ಯೌವನರು ಇನ್ನೊಂದು ದೃಶ್ಯವನ್ನು ನೋಡ್ತಾರೆ. ಅನಂತರ ಶ್ವೇತವರ್ಣದ ಒಂದು ಮಹಾಸಿಂಹಾಸನವನ್ನು ಕಂಡೆ. ಅದರಲ್ಲಿ ಒಬ್ಬರು ಆಸೀನರಾಗಿದ್ದರು. ಇದಲ್ಲದೆ ಹಿರಿಯ ಕಿರಿಯರೆಲ್ಲರೂ ಸಿಂಹಾಸನದ ಸಾನ್ನಿಧ್ಯದಲ್ಲಿ ನಿಂತಿರುವುದನ್ನು ಕಂಡೆ. ಆಗ ಪುಸ್ತಕವನ್ನು ತೆರೆಯಲಾಯಿತು. ಮತ್ತೊಂದು ಪುಸ್ತಕವನ್ನು ತೆರೆಯಲಾಯಿತು. ಅದು ಜೀವಬಾಧ್ಯರ ಪಟ್ಟಿಯುಳ್ಳ ಪುಸ್ತಕ. ಆ ಪುಸ್ತಕದಲ್ಲಿ ಬರೆದಿದ್ದ ಪ್ರಕಾರ ಅವರವರ ಕೃತ್ಯಗಳಿಗೆ ತಕ್ಕಂತೆ ಮೃತರಿಗೆ ನ್ಯಾಯ ತೀರ್ಪು ಕೊಡಲಾಯಿತು. ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿಲ್ಲವೋ ಅಂಥವರನ್ನು ಅಗ್ನಿ ಸರೋವರಕ್ಕೆ ಎಸೆಯಲಾಯಿತು. ಪ್ರಕಟಣೆ 21:1 ನೂತನ ಭೂಮಿ ಆಕಾಶಗಳು ಅಂತ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆ. ಮೊದಲು ಅಂದರೆ ಈಗ ಇರುವಂತ ಆಕಾಶ ಭೂಮಿ ಕಣ್ಮರೆಯಾಗಿ ಹೋದವು, ಸಮುದ್ರವು ಇಲ್ಲದಂತಾಯಿತು. ಪ್ರಕಟಣೆ 21:3 ಆಗ ಸಿಂಹಾಸನದ ಕಡೆಯಿಂದ ಬಂದ ಮಹಾಶಬ್ದ ಕೇಳಿಸಿತು. ಪ್ರಕಟಣೆ 21:5 ಸಿಂಹಾಸನ ರೂಢರಾಗಿದ್ದವನು ಆಗ ಇಗೋ ನಾನೆಲ್ಲವನ್ನು ಹೊಸತಾಗಿಸುತ್ತೇನೆ, ಈ ಮಾತುಗಳೆಲ್ಲ ಸತ್ಯವಾದವು ಹಾಗೂ ವಿಶ್ವಾಸಾರ್ಹವಾದವು ಎಂದು ದೇವರು ಹೇಳ್ತಾರೆ. ನಮ್ಮ ಜೊತೆ ವಾಸಿಸುತ್ತಾರೆ, ದೇವರು ನಮ್ಮ ಜೊತೆ ವಾಸಿಸುತ್ತಾರೆ. ಅವರಾಗುವರು ಆತನಿಗೆ ಪ್ರಜೆಗಳು, ದೇವರೇ ಅವರುಗಳ ಜೊತೆಗಾರ, ಆತನಲ್ಲದೆ ಅವರಿಗಿಲ್ಲ ಬೇರಾವ ದೇವರು. ಪ್ರಕಟಣೆ 21:4 ಒರೆಸುವನಾತ ನಮ್ಮೆಲ್ಲರ ಕಂಪನಿಯನ್ನೆಲ್ಲ, ಇರದಿನ್ನು ಸಾವು ನೋವು ನಮಗಿಲ್ಲ, ತೀರವು ಶೋಕ ದುಃಖಗಳ್ಯಾವುವು, ಮರೆಯಾಗಿ ಹೋದವು ಇಂದಿನದೆಲ್ಲವೂ. ಸಿಂಹಾಸನಾರೂಢನಾಗಿದ್ದ ದೇವರು ಹೇಳುವುದನ್ನು ಎಲ್ಲವನ್ನು ಹೊಸದಾಗಿಸುತ್ತೇನೆ ಅಂತ. ಈ ರೀತಿ ಪ್ರಿಯರೇ, ಶಾಪ, ಸಾವು, ಶೋಕ, ದುಃಖಕ್ಕೆ ಎಲ್ಲದಕ್ಕೂ ಸೈತಾನನ ಎಲ್ಲ ಕುತಂತ್ರಕ್ಕೂ ಕೊನೆಯಾಗಿಸಿ ಎಲ್ಲವನ್ನು ನೂತನ ಮಾಡಿದ ದೇವರು ಕೊನೆಯದಾಗಿ ಹೇಳುವ ಮಾತೆ ಮುಗಿಸಿದ್ದಾಯಿತು. ಆಕಾರವು ಲಾಕಾರವು ನಾನೇ ಅಂದ್ರೆ ವರ್ಣಮಾಲೆಯಲ್ಲಿ ಇರುವಂತೆ ಆ ಇಂದ ಳ, ಅದರ ಒಳಗೆ ಬರುವ ಕೋಟಿ ಪದಗಳು, ಳ ಒಳಗಿರುವಂತ ಪದಗಳು ಎಲ್ಲವೂ ಅದರಂತೆ ಆದಿಯು ದೇವರೇ ಅಂತ್ಯವೂ ದೇವರೇ ಆಗಿದ್ದಾರೆ ಅಂತ ಈ ವಾಕ್ಯ ನನಗೆ ತಿಳಿಯಪಡಿಸಿದೆ ಪ್ರಿಯರೇ. ಬಾಯಾರಿದವನಿಗೆ ಕೊಡುವೆ ಜೀವಜಲವನ್ನು ಉಚಿತವಾಗಿ. ಈ ವಾಕ್ಯಕ್ಕೆ ಪ್ರಿಯರೇ ಯೌವನ 4:10 ದೇವರು ಕೊಡುವ ವರದಾನವನ್ನು ಮತ್ತು ಕುಡಿಯಲು ನಿನ್ನಿಂದ ನೀರು ಕೇಳುತ್ತಿರುವ ವ್ಯಕ್ತಿಯನ್ನು ನೀನು ಅರಿತಿದ್ದರೆ ಆಗ ನೀನೇ ಆತನಲ್ಲಿ ಬೇಡುತ್ತಿದ್ದೆ, ಆತನು ನಿನಗೆ ಜೀವಜಲವನ್ನು ಕೊಡುತ್ತಿದ್ದ. ಈ ಲೋಕದ ನೀರು ಕುಡಿದರೆ ಮತ್ತೆ ಮತ್ತೆ ದಾಹವಾಗುತ್ತದೆ. ಆದರೆ ಯೌವನ 4:14 ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ದಾಹವಾಗದು, ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬುಗ್ಗೆಯಾಗಿ ನಿತ್ಯ ಜೀವವನ್ನು ತರುತ್ತದೆ ಎಂದು ಉತ್ತರ ಕೊಡ್ತಾರೆ ಸ್ವಾಮಿ. ಈ ಲೋಕದಲ್ಲಿ ಯಾವುದು ಶಾಶ್ವತ ಅಲ್ಲ ಪ್ರಿಯರ. ಈ ವಿಷಯ ಯೋಚಿಸಿ ನೋಡಿದ್ರೆ ಮನುಷ್ಯನ ಜೀವನ, ಅವನ ಕೆಲಸ, ಸಂಬಂಧಗಳು, ಮಳೆ, ಗಾಳಿ, ನೀರು, ಆಹಾರ ಯಾವುದೂ ಇಲ್ಲ. ನಾವು ಯಾವುದಕ್ಕಾಗಿ ಜೀವಿಸ್ಬೇಕು ಅಂತ ನಾವೇ ನಿರ್ಧಾರ ಮಾಡ್ಬೇಕು. ಶಾಶ್ವತವಲ್ಲದ, ನಿರಂತರವಿಲ್ಲದ, ಸಂತೋಷನೇ ಕೊಡದಂತ ಜೀವಿತಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಜೀವಿಸ್ತಿದೀವಿ ನಾವೆಲ್ಲ. ಆದ್ರೆ ಶಾಶ್ವತ ಜೀವನಕ್ಕೆ ನಾವು ಯಾರು ತಲೆನೇ ಕೆಡಿಸ್ಕೊಳ್ತಿಲ್ಲ. ಇದನ್ನೆಲ್ಲ ನಾವೆಲ್ಲರೂ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡ್ಬೇಕು ಅಂತ ಅನಿಸ್ತು. ಏನು ತಿಂದು ಕುಡಿದರು ಸ್ವಲ್ಪ ಸಮಯ ಮಾತ್ರ, ಆದರೆ ಏನೇ ಕೊಟ್ಟರೂ ದೇವರು ಶಾಶ್ವತವಾಗಿ ಕೊಡ್ತಾರೆ. ನೀರು, ನಿತ್ಯ ಜೀವಜಲ, ಉಕ್ಕಿ ಹರಿಯುವಂತ ಬುಗ್ಗೆ ಆಗಿ ನಿತ್ಯ ಹರಿಯುವಂತ ನೀರು, ನಿತ್ಯ ನಮ್ಮಲ್ಲಿರುವಂತ ನೀರು ಪುನಃ ಪುನಃ ಉಕ್ಕಿ ಹರಿಯುತ್ತೆ ಅಂತ ದೇವರು ಹೇಳಿದ್ದಾರೆ. ಆಹಾರ ಅಂದ್ರೆ 2 ಮೀನು, 5 ಮೀನು, 5 ರೊಟ್ಟಿ 2 ಮೀನ ಒಂದು ಉದಾಹರಣೆ ತಗೊಳ್ಬೋದು ನಾವು. ಅದು ತುಂಬಿ ನಾವು ತಿಂದು ತೃಪ್ತರಾಗಿ ಉಳಿಯುವಂತ ಆಹಾರ ದೇವರು ಈ ಲೋಕದಲ್ಲೂ
ಪರಲೋಕದಲ್ಲಿ ಕೊಡುವಂತ ಆಹಾರವಾಗಿರುತ್ತೆ ಪ್ರಿಯರೇ. ಆಹಾರಕ್ಕಾಗಿ ಜೀವಿಸ್ಬೇಕಾ, ಈ ಲೋಕದ ಜೀವಿಸ್ಬೇಕಾ ಅಂತ ನಾವು ಯೋಚನೆ ಮಾಡ್ಬೇಕು ಪ್ರಿಯರೇ. ಅದೇ ರೀತಿ 21:7 ಜಯಶಾಲಿಯಾದವನು ಆಗುವನು ಇದಕ್ಕೆಲ್ಲ ಬಾಧ್ಯನು, ನಾನು ಅವನಿಗೆ ದೇವನಾಗಿರುವೆನು, ಅವನೆನಗೆ ಪುತ್ರನಾಗಿರುವನು. 1 ಕೊರಿಂಥಿ 3:23 ಆದರೆ ನೀವು ಕ್ರಿಸ್ತ ಯೇಸುವಿಗೆ ಸೇರಿದವರು, ಕ್ರಿಸ್ತ ಯೇಸು ದೇವರಿಗೆ ಸೇರಿದವರು. ಕೊಲೊಸ್ಸೆದವರಿಗೆ ಬರೆದ ಪತ್ರ 3:23 ನೀವು ಏನೇ ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿ, ಮನುಷ್ಯರನ್ನು ಮೆಚ್ಚಿಸುವುದಕ್ಕಲ್ಲ, ಪ್ರಭುವನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿ. ಅದಕ್ಕೆ ಪ್ರತಿಫಲವಾಗಿ ಪ್ರಭುವಿನಿಂದ ನೀವು ಸ್ವರ್ಗೀಯ ಬಾಧ್ಯತೆಯನ್ನು ಪಡೆಯುವಿರಿ. ಏನೇ ಮಾಡಿದ್ರು ನಾವು ದೇವರು ಮೆಚ್ಚುವಂತ ಕೆಲಸ ಮಾಡಬೇಕು, ಮನುಷ್ಯ ಮೆಚ್ಚಿಸುವಂತ ಕಾರ್ಯ ಮಾಡಕ್ ಹೋಗ್ಬಾರ್ದು. ಮಾಡಿದ್ರು ಅದು ಪ್ರಯೋಜನನೂ ಇಲ್ಲ, ಅದು ಸಾಧ್ಯನೂ ಇಲ್ಲ ಬೇರೆ. ಅದೇ ರೀತಿ ಪ್ರಕಟಣೆ 2:16 ಜಯ ಹೊಂದಿದವನಿಗೆ ಮರೆಯಾಗಿರುವ ಮನ್ನವನ್ನು ನಾನು ದಯಪಾಲಿಸುವೆ. ಮನ್ನ ಅಂದ್ರೆ ಶಾಶ್ವತವಾದ ಸ್ವರ್ಗದ ಆಹಾರವಾಗಿದೆ ಬೇರೆ. ಯೋಹಾನ 2:28 ಕ್ರಿಸ್ತ ಯೇಸು ಪ್ರತ್ಯಕ್ಷರಾಗುವಾಗ ಅವರ ಪುನರಾಗಮನದ ಪ್ರಯುಕ್ತ ಅವರ ಮುಂದೆ ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಅವರಲ್ಲಿ ನೆಲೆಗೊಂಡಿರೋಣ. ಅಂದ್ರೆ ನಾವು ದೇವರಿಗೆ ಅವರ ಇಷ್ಟದಂತೆ ನಡೆದಾಗ, ಅವರ ಪುನರುತ್ಥಾನ ಆಗಿ ಬಂದಾಗ ನಾವು ನಾಚಿಕೆ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅವರ ವಿರುದ್ಧವಾಗಿ ನಡೆದಾಗ ಅವರು ಬರುವಂತ ಕಾಲಕ್ಕೆ ನಾವು ನಾಚಿಕೆ ಪಡ್ಬೇಕು. ಆದ್ರೆ ಆ ರೀತಿ ನಾವು ಜೀವಿಸಬಾರದು ಅಂತ ಈ ವಾಕ್ಯ ತಿಳಿಯಪಡಿಸುತ್ತೇವೆ. ಅದೇ ರೀತಿ ಕ್ರಿಸ್ತ ಯೇಸು ಸತ್ಯ ಸ್ವರೂಪಿ ಎಂಬುದನ್ನು ನೀವು ಬಲ್ಲಿರಿ. ಎಂದೇ ಸತ್ಯ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬನು ಅವರಿಂದ ಜನಿಸಿದವನು ಎಂಬುದು ನಿಮಗೆ ವೇದ್ಯವಾಗಿರಬೇಕು. ದೇವರ ಮಾರ್ಗದಲ್ಲಿ ನಡೆಯುವವನು ದೇವರಿಗೆ ಸಂಬಂಧಪಟ್ಟವರು, ಅವರಿಗೆ ವಿರುದ್ಧವಾಗಿ ನಡೆದವರು ದೇವರ ಮಕ್ಕಳಾಗಿರಲು ಸಾಧ್ಯವಿಲ್ಲ ಅಂತ ಈ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ ಪ್ರೇರ. ಅದೇ ರೀತಿ ವಾಕ್ಯ 21:8 ಆದರೆ ಹೇಡಿಗಳಿಗೆ, ಹೇಯ ಕೃತ್ಯಗಾರರಿಗೆ, ಅವಿಶ್ವಾಸಿಗಳಿಗೆ, ಹಲವು ಅಸತ್ಯಗಾರರಿಗೆ, ಕಾಮುಕರಿಗೆ, ಕೊಲೆಗಾರರಿಗೆ, ವಿಗ್ರಹಾರಾಧಕರಿಗೆ, ಮಾಟ ಮಂತ್ರಗಾರರಿಗೆ ಗಂಧಕದಿಂದುರಿಯುವ ಅಗ್ನಿ ಸರೋವರವೇ ಗತಿ. ಇದುವೇ ಅವರೆಲ್ಲರ ಎರಡನೇ ವೃತ್ತಿ, ಮರಣ ಎಂದು ಹೇಳಿದರು. ಈ ವಾಕ್ಯಕ್ಕೆ ಪ್ರಕಟಣೆ 20:10 ಕಪಟ ಪ್ರವಾದಿಯನ್ನು ಇವರೆಲ್ಲರನ್ನೂ ಯುಗಾಂತರದವರೆಗೂ ಹಗಲಿರುಳೆನ್ನದೆ ಅಲ್ಲಿಯೇ ಬೇರೆ ಬೇಗುದಿಗಳಿಂದ ನರಳುವಂತೆ ಮಾಡ್ತಾರೆ ಅಂತ. ದೇವರ ಮಕ್ಕಳಿಗೆ ಎರಡನೇ ಪುನರುತ್ಥಾನ ಇದೆ ಅಂತ ದೇವರು ಹೇಳಿದ್ದಾರೆ. ಆದರೆ ದೇವರ ವಿರುದ್ಧ ನಡೆಯುವವರಿಗೆ ಇದು ಎರಡನೆಯ ಮರಣ ಎಂದು ದೇವರು ಹೇಳಿದ್ದಾರೆ ಪ್ರೇರ. ಪ್ರಕಟಣೆ 20:15 ಯಾರ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿಲ್ಲವೋ ಅವರನ್ನು ಅಗ್ನಿ ಸರೋವರಕ್ಕೆ ಎಸೆಯಲಾಗಿದೆ ಅಂತ ಹೇಳ್ತಾರೆ ಪ್ರೇರ. ಯೋಹಾನ 3:1-3 ದೇವರ ಮಕ್ಕಳು, ನಾವು ದೇವರ ಮಕ್ಕಳೇ, ಏಕೆಂದರೆ ದೇವರ ನಮಗೆ ತಂದೆ ಎಂದು ಕರೆಯುವ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆಯನ್ನಿಟ್ಟಿರುವ ಪ್ರತಿಯೊಬ್ಬನು ಅವರು ಶುದ್ಧರಾಗಿರುವಂತೆ ತನ್ನನ್ನು ಶುದ್ಧವಾಗಿಟ್ಟುಕೊಳ್ಳುತ್ತಾರೆ. ಪ್ರಕಟಣೆ 3:10 ಇದು ದೇವರ ಮಕ್ಕಳಿಗೆ ತಿಳಿಸಿರುವ, ದೇವರ ಮಕ್ಕಳಿಗೆ ಇದು ವಾಕ್ಯ ಪ್ರೇರೆ. ನನ್ನ ಉಪದೇಶವನ್ನು ನೀನು ಪಾಲಿಸಿದ್ದರಿಂದ ಭೂಲೋಕದ ನಿವಾಸಿಗಳೆಲ್ಲರನ್ನು ಪರಿಶೋಧಿಸಲೆಂದು ಇಡೀ ಜಗತ್ತಿನ ಮೇಲೆ ಬರಲಿರುವ ಕಡು ಶೋಧನೆಯ ಕಾಲದಲ್ಲಿ ನಾನು ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡುತ್ತೇನೆ. ನಾನು ಬೇಗನೆ ಬರುತ್ತೇನೆ. ನಿನ್ನ ಜಯಮಾಲೆಯನ್ನು ಯಾರು ಕಸಿದುಕೊಳ್ಳದಂತೆ ನೀನು ಅವಲಂಬಿಸಿರುವುದನ್ನೇ ಆಶ್ರಯಿಸಿಕೊಂಡಿರು. ಜಯ ಹೊಂದಿದವರನ್ನು ನನ್ನ ದೇವರ ಆಲಯದ ಸ್ತಂಭವಾಗಿ ನಿಲ್ಲಿಸುತ್ತೇನೆ. ಅವನು ಅಲ್ಲಿಯೇ ನಿರಂತರವಾಗಿ ಇರುತ್ತಾನೆ. ಅವನ ಮೇಲೆ ನನ್ನ ದೇವರ ನಾಮವನ್ನು, ನನ್ನ ದೇವರ ನಗರವಾದ ನೂತನ ಜೆರುಸಲೇಮಿನ ನಾಮವನ್ನು, ನನ್ನ ಹೊಸ ನಾಮವನ್ನು ಬರೆಯುತ್ತೇನೆ. ಈ ನೂತನ ಜೆರುಸಲೇಮ್ ನನ್ನ ದೇವರ ಸಾನ್ನಿಧ್ಯದಿಂದಲೂ ಸ್ವರ್ಗದಿಂದಲೂ ಇಳಿದು ಬರುತ್ತದೆ. ಇಲ್ಲಿ ನಾವು ದೇವರ ಒಂದು ಉಪದೇಶವನ್ನು ಪಾಲಿಸಿಕೊಂಡು ಭೂಲೋಕದ ನಿವಾಸಿಗಳೆಲ್ಲರಿಗೂ ಪರಿಶೋಧನೆಯಲ್ಲಿ, ಇಡೀ ಜಗತ್ತಿನ ಮೇಲೆ ಬರಲಿರುವ ಕಡು ಶೋಧನೆಯಲ್ಲಿ
ಶೋಧನೆಯ ಕಾಲದಲ್ಲಿ ನಾನು ನಿನ್ನನ್ನು ಸುರಕ್ಷಿತವಾಗಿಟ್ಕೋತೀನಿ ಅಂತ ದೇವರು ಹೇಳ್ತಿದ್ದಾರೆ. ಸುರಕ್ಷಿತವಾಗಿಟ್ಕೊಂಡು ಕಾಪಾಡ್ತೀನಿ. ಇಡೀ ಲೋಕನ ಪರಿಶೋಧನೆಯಲ್ಲಿ ಇಡ್ತಾರೆ. ಆದ್ರೆ ದೇವರ ಮಕ್ಕಳನ್ನ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿ ಅವರು ಸುರಕ್ಷಿತವಾಗಿ ಕಾಪಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ನಿನ್ನ ಜಯಮಾಲೆಯನ್ನು ಯಾರು ಕಿತ್ಕೋಬಾರ್ದು. ಆತರ ನೀನು ಅದನ್ನು ಯಾರನ್ನ ನೀನು ಅವಲಂಬಿಸ್ಕೊಂಡು ಅವ್ರ ಜೊತೆ ಜೀವಿಸ್ತಾ ಇದ್ದ ಅವರನ್ನ ಆಶ್ರಯಿಸಿಕೊಂಡಿರು. ಜಯ ಹೊಂದಿದವನನ್ನು ನನ್ನ ದೇವರು ಆಲಯದ ಸ್ತಂಭವನ್ನಾಗಿ, ದೇವರ ಆಲಯದ ಕಂಬಗಳನ್ನಾಗಿ ನಮ್ಮನ್ನು ನಿಲ್ಲಿಸ್ತಾರಂತೆ. ಅವನು ಅಲ್ಲಿ ನಿರಂತರವಾಗಿರ್ತಾನೆ, ಯಾವಾಗ್ಲೂ ಸದಾ ಕಾಲವಿಡ್ತಾರೆ. ಅವನ ಮೇಲೆ ನನ್ನ ದೇವರ ನಾಮವನ್ನು, ನನ್ನ ದೇವರ ನಗರವಾದ ನೂತನ ಜೆರುಸಲೇಮಿನ ನಾಮವನ್ನು, ನನ್ನ ಹೊಸ ನಾಮವನ್ನು ಬರೆಯುತ್ತೇನೆ ಅಂತ ದೇವರು ಇಷ್ಟೆಲ್ಲ ವಾಗ್ದಾನಗಳನ್ನ ನಮಗೆ ಕೊಟ್ಟಿದ್ದಾರೆ. ಈ ನೂತನ ಜೆರುಸಲೇಮು ನನ್ನ ದೇವರ ಸಾನ್ನಿಧ್ಯದಿಂದಲೂ ಅವರ ತಂದೆಯ ಸಾನ್ನಿಧ್ಯದಿಂದಲೂ ಸ್ವರ್ಗದಿಂದಲೂ ಇಳಿದು ಬರುತ್ತದೆ. ಇಲ್ಲಿ ನನ್ನ ಹೊಸನಾಮ ಬರೆಯುತ್ತೇನೆ ಅಂತ ಇದೆ ಪ್ರಿಯರೇ. ಯೇಸು ಸ್ವಾಮಿ ಸ್ವರ್ಗದಲ್ಲಿ ಹೊಸನಾಮ ಇದೆ ಅಂತ ನನಗೆ ಇದು ಓದ್ಬೇಕಾದ್ರೆ ಅರ್ಥ ಆಯ್ತು. ಪ್ರಕಟಣೆ 3:21 ನಾನು ಜಯಗಳಿಸಿ ನನ್ನ ತಂದೆಯೊಡನೆ ಅವರ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ಅದೇ ಪ್ರಕಾರ ಜಯ ಹೊಂದಿದವನಿಗೆ ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಈ ಸ್ವಾಮಿ ಈಗಾಗಲೇ ಅವ್ರಿಗೆ ಬಂದ ಎಲ್ಲ ಶೋಧನೆಗಳನ್ನ ಗೆದ್ದು ತಂದೆ ಸಿಂಹಾಸನದಲ್ಲಿ ಕೂತಿದ್ದಾರೆ. ನಾವು ಈ ಕಷ್ಟ ಶೋಧನೆಯೆಲ್ಲ ಗೆದ್ದು ದೇವರ ಪುನರುತ್ಥಾನ ಆದಾಗ ತಂದೆ ದೇವರು ಪಕ್ಕದಲ್ಲಿ ಕೂತಿರುವಂತ ಈ ಸ್ವಾಮಿ ಸಿಂಹಾಸನವನ್ನು ನಮಗೆ ಅಲ್ಲಿ ಕೂರಿಸುವಂತ ಒಂದು ಅವಕಾಶ ಅಥವಾ ಅಧಿಕಾರವನ್ನು ಕೊಟ್ಟಿರ್ತೀನಿ, ಹಕ್ಕನ್ನು ಕೊಡ್ತೇನೆ ಅಂತ ದೇವರು ನಮಗೆ ಹೇಳಿದ್ದಾರೆ ಪ್ರಿಯರೇ. ಆದರೆ ಇಲ್ಲೂ ನಾವು ಹೇಳ್ಬೇಕು ಆದರೆ ಅಂತ. ಯಾಕಂದ್ರೆ ಯೆಶಾಯ 53:1 ನಂಬುವವರಾರು ನಾವು ಕೇಳಿದ ಸಂಗತಿಯನ್ನು, ಗುರುತಿಸುವವರು ಯಾರು ಸರ್ವೇಶ್ವರನ ಶಕ್ತಿಯನ್ನು. ನಾವು ಹೇಳಿದರೂ ಕೇಳುವವರಿಲ್ಲ ಪ್ರಿಯರೇ, ನಂಬುವವರು ಇಲ್ಲ. ಎಲ್ಲರೂ ಲೋಕದ ಒಂದು ಆಸೆಯಲ್ಲಿ, ದುಡ್ಡು ಆಸ್ತಿ ಮೋಜು ಮಸ್ತಿಯಲ್ಲಿ ತಲ್ಲೀನರಾಗಿದ್ದಾರೆ. ಸತ್ತ ಮೇಲೆ ಏನೂ ಇಲ್ಲ ಅಂತ ತಿಳಿಸಿಕೊಂಡು ಅವರ ಜೀವನವನ್ನು ಇಲ್ಲೇ ಹಾಳು ಮಾಡಿಕೊಂಡು, ಅಥವಾ ಅವರು ಈ ಜೀವನ ಸುಂದರವಾಗಿ ಎಂಜಾಯ್ ಮಾಡಬೇಕು ಅಂತ ಇಲ್ಲಿ ಆ ಒಂದು ಜೀವನವನ್ನು ನಡೆಸ್ತಿದ್ದಾರೆ. ಆದ್ರೆ ಮುಂದಿನ ಭವಿಷ್ಯ, ಸುಂದರವಾದ ಜೀವನ ಸತ್ತ ಮೇಲೆ ಅಂತ ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ಇದು ನಾವು ಸಂಕಟ ಪಡುವಂತ ವಿಷಯವಾಗಿದೆ. ಮುಂದಿನ ಜೀವನ ನಮ್ದು ನಿರಂತರ ಜೀವನ. ಈ ಒಂದು ಕ್ಷಣಿಕವಾದ ಜೀವನಕ್ಕೆ ನಾವು ಏನೆಲ್ಲ ಕಷ್ಟ ಪಡ್ತಿದೀವಿ, ಮುಂದಿನ ಒಂದು ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವರು ಪಕ್ಕನೆ ಸಿಂಹಾಸನದಲ್ಲಿ ಕೂರುವಂತ ಒಂದು ಸೌಭಾಗ್ಯದ ಜೀವನವನ್ನು ಮರೆತು ಬಾಳ್ತಿದ್ದೀವಿ. ಅದಕ್ಕೆ ನಾವು ಯಾವ ರೀತಿ ಈಗ ಜೀವಿಸ್ಬೇಕು ಅಂತ ದೇವರು ಹೇಳಿದ್ದಾರೆ. ಈ ಲೋಕದಲ್ಲಿ ಬರುವಂತ ಎಲ್ಲ ಕಷ್ಟ ಸಂಕಟಗಳನ್ನ ಅನುಭವಿಸ್ಕೊಂಡು, ಇದು ಯಾವುದು ಶಾಶ್ವತವಲ್ಲ, ಅದನ್ನ ನೆನಪಲ್ಲಿ ಇಟ್ಕೊಂಡು ಮುಂದಿನ ಸುಂದರವಾದ ಜೀವನಕ್ಕೆ ನಾವು ಜೀವಿತಕ್ಕಾಗಿ ನಾವು ಜೀವಿಸ್ಬೇಕು ಅಂತ ಈ ಒಂದು ಪ್ರಕಟಣೆ ಗ್ರಂಥದಲ್ಲಿ ನನಗೆ ಅರ್ಥ ಆಯ್ತು ಪ್ರಿಯರೇ. ನನಗೆ ಅರ್ಥ ಆಗಿದ್ದಷ್ಟು ನಾನು ಹೇಳಿದ್ದೀನಿ. ಇದರಲ್ಲಿ ಏನಾರೆ ನಂದು ಓನಾಗಿ ಏನು ಹೇಳಿಲ್ಲ, ಬೈಬಲಲ್ಲಿ ಇಷ್ಟೇ ಹೇಳಿದೆ. ಆದ್ರೂ ಏನಾರೆ ಮಿಸ್ಟೇಕ್ ಆಗಿದ್ರೆ ನಾನು ಕ್ಷಮಿಸಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಬ್ರದರ್ಸ್ ಆ್ಯಂಡ್ ಸಿಸ್ಟರ್. ಪ್ರಿಯರೇ, ಇವತ್ತು ನಾವು ಪ್ರಕಟಣೆ ಗ್ರಂಥ 21:8 ನಾವು ಕಲಿತಿದ್ದೇವೆ. ಪ್ರಕಟಣೆ ಗ್ರಂಥದ ಕೊನೆಯ ಹಂತದಲ್ಲಿ ನಾವಾಗಿದ್ದೇವೆ. ಈ ಪ್ರಕಟಣೆ ಗ್ರಂಥ ಮುಗಿಸಿದ ನಂತರ ನಾವು ಒಂದು 4 ಅಧ್ಯಾಯಗಳ ಒಂದು ರೀಕ್ಯಾಪ್ ತರ, ಯಾಕಂದ್ರೆ ನಾವು ಅಲ್ಲೇ ಇದ್ರೆ ನಮ್ಗೆ ಕನೆಕ್ಷನ್ ಸಿಕ್ಕಲ್ಲ. 3-4 ದಿನದಲ್ಲಿ 4-5 ದಿನದಲ್ಲಿ ಈ ಪ್ರಕಟಣೆ ಗ್ರಂಥದ ಒಂದು ಪಕ್ಕ ರೀಕ್ಯಾಪ್, ಒಂದೊಂದು ದಿನ 4-5 ಚಾಪ್ಟರ್ ತರ ತಗೊಂಡು ಕಂಪ್ಲೀಟ್ ಮಾಡುವ ಒಂದು ಪ್ಲಾನ್ ನಾವು ಮಾಡ್ತಾ ಇದ್ದೀವಿ. ಸೊ ಅದರಿಂದ ಈ ಪ್ರಕಟಣೆ ಗ್ರಂಥ ಪಕ್ಕ ಕಲಿತೆ ನಾವು ಮುಂದೆ ಹೋಗ್ಬೇಕು. ಈ 21 ಅಧ್ಯಾಯಗಳವರೆಗೆ ನಮ್ಗೆ
ಅನೇಕ ಯುದ್ಧಗಳು, ಅನೇಕ ರೀತಿಯ ಕಾರ್ಯಗಳು ನಾವು ನೋಡಿದೀವಿ. ಈಗ 19, 20, 21, 22 ಅಧ್ಯಾಯಗಳು ನಿಜವಾಗಿಯೂ ನಮಗೆ ಒಂದು 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 ತೀರ್ಮಾನಗಳ ಒಂದು ಅಧ್ಯಾಯಗಳಾಗಿ ನಾವು ಕಾಣ್ತೇವೆ. ಇವತ್ತು ವೆರೋನಿಕಾ ಸಿಸ್ಟಮ್ ಕೊಟ್ಟಿರುವ ಈ ಭಾಗದಲ್ಲಿ ನಾನು ಇದ್ರ ಲಾಸ್ಟ್ ಇಂದ ನಾನು ಮುಂದೆ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. 8ನೇ ವಾಕ್ಯ ನಾವು ಓದುವಾಗ ಸ್ವಲ್ಪ ವಾಯ್ಸ್ ಇದೆ. ಆ? ಸ್ವಲ್ಪ ವಾಯ್ಸ್ ಇದೆ. ಓಕೆ, 8ನೇ ವಾಕ್ಯ. ಆದರೆ ಏಡಿಗಳಿಗೆ, ಹೇಯ ಕೃತ್ಯಗಾರರಿಗೆ, ಅವಿಶ್ವಾಸಿಗಳಿಗೆ, ಹಲವು ಅಸತ್ಯಗಾರರಿಗೆ, ಕಾಮುಕರಿಗೆ, ಕೊಲೆಗಾರರಿಗೆ, ವಿಗ್ರಹ ಆರಾಧಕರಿಗೆ, ಮಾಟ ಮಂತ್ರಗಾರರಿಗೆ ಗಂಧಕದಿಂದುರಿಯುವ ಅಗ್ನಿ ಸರೋವರವೇ ಗತಿ. ಇದುವೇ ಅವರೆಲ್ಲರ ಎರಡನೇ ಒಂದು ವಚನ ನಾವು ಸೀರಿಯಸ್ ಆಗಿ ತಗೊಂಡು ನಮ್ಮನ್ನು ಈ ವಚನದೊಂದಿಗೆ ಹೋಲಿಸಲು ಪ್ರಯತ್ನ ಪಡಬೇಕು. ಆದರೆ ಹೇಡಿಗಳಿಗೆ, ಹೇಡಿಗಳು ಎಂದು ಹೇಳುವಾಗ ಶಶಿಕಲಾ ಸಿಸ್ಟರ್, ಹೆದರಿಕೆ, ಈ ಕತ್ತಲೆ ಭಯ ಇರುವವರು ಅಥವಾ ಮನುಷ್ಯನನ್ನು ಕಂಡ್ರೆ ಭಯ ಇರುವವರು, ಇದೇನ ಹೇಡಿಗಳು? ಏನಿರ್ಬೋದು ಹೇಡಿಗಳು? ಸರ್, ಯಾವ್ದಾವ್ದು ಕಷ್ಟ ನೋವು ಬಂದ್ರೆ ಅದನ್ನ ಎದುರಿಸಕ್ ಆಗದಿರೋರು, ಧೈರ್ಯ ಇಲ್ಲದವರು, ಯೇಸು ಸ್ವಾಮಿನೇ ಮಾಡ್ಕೊಳ್ಳೋರ್ಗೆ ಅಂತ ಇರ್ಬೇಕು ಬ್ರದರ್. ಏನು ಅವರು Suicide ಜೀವನ ಮಾಡ್ಕೊಂತಾರಲ್ಲ ಸಾಗಿಸ್ಲಿಕ್ಕಾಗದೆ ಅವ್ರಿಗೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂತಾರೆ ಬ್ರದರ್. ಅದೇ ಓಕೆ ನಾನು ಸೂಸೈಡ್ ಮಾಡ್ಕೊಳ್ಳೋರ್ಗೆ ಅಂತ ಹೇಳಿದೆ. ಓಕೆ ಪ್ರಿಯರೇ, ಏಡಿಯರು ಎಂದು ಹೇಳುವಾಗ ಈಗ ನೀವೆಲ್ಲ ಹೇಳಿರುವ ಹಾಗೆ, ಹರ್ಷನ್ ಹೇಳಿದ ಹಾಗೆ ಸಹನೆಗಳು ಸಹಿಸಕ್ಕಾಗದೆ ಇರುವ ವ್ಯಕ್ತಿಗಳು, ಅಂದ್ರೆ ಸೂಸೈಡ್ ಮಾಡುವ ಟ್ರೆಂಡಲ್ಲಿರುವವರು, ಸಹನೆಗಳು ಸಹಿಸದೆ ಈ ಸಹನೆ ನನ್ ಸಹಿಸಕ್ಕಾಗಲ್ಲ, ಇದು ಯೋಚನೆ ಮಾಡದಿರೋರು ಯಾರು ಇಲ್ಲ ನಂಗೆ ಅನಿಸ್ತಾ ಇದೆ. ಈ ಸಹನೆಗಳು ಸಹಿಸಕ್ಕಾಗಲ್ಲ. ನಮ್ಗೆಲ್ರಿಗೂ ಗೊತ್ತು ಸೂಸೈಡ್ ಮಾಡೋದು ತಪ್ಪು, ಆತ್ಮ ನಷ್ಟವಾಗ್ತದೆ. ಆದ್ರೆ ಕೆಲವರು ಯೋಚನೆ ಮಾಡ್ತಾರೆ, ಈ ನೋವಿಗಿಂತ ಅದು ಹೋದ್ರೂ ಪರವಾಗಿಲ್ಲ ಅಂತ ರೀತಿಯಲ್ಲಿ ಯೋಚನೆ ಮಾಡುವವರು ಇದ್ದಾರೆ. ಕೆಲವೊಮ್ಮೆ ನಮ್ ಗ್ರೂಪ್ ಅಲ್ಲಿ ಇರೋರು ಕೆಲವೊಮ್ಮೆ ಯೋಚನೆ ಮಾಡಿರ್ಬೋದು, ಈ ನೋವಿಗಿಂತ ಹೋದ್ರೆ ಹೋಗಿಲಿ ಎಂಬ ರೀತಿಯಲ್ಲಿ. ಓಕೆ, ಸೊ ಸಹನೆಗಳು ಅಕ್ಸೆಪ್ಟ್ ಮಾಡಕ್ ಆಗದೆ ಇರುವ ವ್ಯಕ್ತಿಗಳು ಒಂದು. ಬೇರೆ ಎಲ್ಲಾ ಈ ಭಯದ ಬೇಸ್ ಇದ್ದೇನೆ. ಯಾಕೆ ಶುಭ ಸಂದೇಶವನ್ನು ಸಾರಕ್ ಆಗ್ತಾ ಇಲ್ಲ? ಶುಭ ಸಂದೇಶವನ್ನು ಸಾರಕ್ ಹೋದ್ರೆ ಬೇರೆ ಸಮಸ್ಯೆಗಳಾಗ್ತದೆ, ಬೇಡ, ಇದು ಒಂದು ಹೇಳಿದ್ದ ನನಗೆ. ಓಕೆ, ಸೊ ಈ ಹೇಡಿಗರು ಹೇಳುವ ಕತ್ತಲೆ ಭಯ ಆ ಭಯ ಅಲ್ಲ, ಆದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ವಚನಕ್ಕಾಗಿ ಸ್ಥಿರವಾಗಿ ನಿಲ್ಲಕ್ಕಾಗದೆ ಇರುವವರು, ಓಕೆ, ಆತ್ಮಕ್ಕಾಗಿ ನಿರಂತರವಾಗಿ ಸ್ಥಿರವಾಗಿ ನಿಲ್ಲಕ್ಕಾಗದಿರುವವರು, ಯೇಸುವಿಗಾಗಿ ನಿಲ್ಲಕ್ಕಾಗದಿರುವವರು, ಈ ವ್ಯಕ್ತಿಗಳೆಲ್ಲ ಯಾಕೆ ನಿಲ್ಲಕ್ಕಾಗ್ತಾ ಇಲ್ಲ? ಅವರೊಳಗಡೆ ಒಂದು ಭಯ ಇರುತ್ತದೆ. ನನ್ನ ನಿಂತ್ರೆ ಏನಾಗ್ತದೆ, ನಾನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಇದುವರೆಗೆ ಹೇಗೋ ಆಯಿತು, ಇನ್ನು ನಾವು ಬೇರೆಯವರ ಮುಂದೆ ಹೆಸರು ಹಾಳು ಮಾಡಬಾರ್ದು, ಈ ರೀತಿ ಕಾಂಪ್ರಮೈಸ್ ಮಾಡಿ ಜೀವಿಸುವ ವ್ಯಕ್ತಿಗಳಾಗಿದ್ದಾರೆ ಹೇಡಿಯರು. ಬೇರೆ ಇದು ನಾವು ನಮ್ಮನ್ನು ಈ ಒಂದು ಇದರೊಂದಿಗೆ ಹೋಲಿಸಿ ನೋಡ್ಬೇಕು. ನಾನು ಈ ರೇಂಜ್ ಅಲ್ಲಿ ಇದ್ದು, ನಮ್ಗೆ ಗೊತ್ತಿಲ್ಲ, ಕೆಲವೊಮ್ಮೆ ಒಂದು 30%, 20% ನಾವು ಆ ಒಂದು ರೇಂಜ್ ಅಲ್ಲಿ ಇರಬಹುದು. ಇನ್ನು ಉಳಿದ ಟೈಮ್ ಆದರೂ ನಾವು ಆದಷ್ಟು ಅದರಿಂದ ಹೊರಗಡೆ ಬಂದು ಧೈರ್ಯಶಾಲಿಗಳಾಗಿ ಕ್ರಿಸ್ತನಿಗೆ ಸಾಕ್ಷಿಯಾಗುವ ವ್ಯಕ್ತಿಗಳಾಗಬೇಕು. ಇಲ್ಲದೆ ಏನಾಗ್ತದೆ ಕೊನೆಯಲ್ಲಿ ಏನಿದೆ ಆ ವಚನದ ಕೊನೆ ಭಾಗದಲ್ಲಿ, ಗಂಧಕದಿಂದುರಿಯುವ ಸರೋವರ, ಅಗ್ನಿ ಸರೋವರವೇ ಗತಿ. ಓಕೆ, ಸೊ ಪ್ರಿಯರೇ, ಅದು ಒಳ್ಳೆಯದಾ?
ಅಥವಾ ಈಗ ಇರುವ ಕೆಲವ ಕಷ್ಟ ಸಂಕಷ್ಟಗಳು ಒಳ್ಳೆಯದ ಯೋಚನೆ ಮಾಡಿ. ಗಂಧಕದಿಂದಿರುವ ಅಗ್ನಿ ಸರೋವರವೇ ಸರಿ. ಎಷ್ಟೋ ಬಾರಿ ನಾವು ಆ ಟೈಮಲ್ಲಿ ಮತ್ತೆ ಯೋಚನೆ ಮಾಡೋಕ್ಕದ ಅವಕಾಶ ಸಿಗಲ್ಲ. ಆ ಟೈಮಲ್ಲಿ ಓಕೆ. ಅದರಲ್ಲಿ ನಾನು ನಿಜವಾಗಿ ನಮ್ಮ ಚಡ ಬ್ರದರ್, ಜೋಕಿಮ್ ಬ್ರದರ್ ಅವರಿಗೆ ಅವರ ಬಗ್ಗೆ ಯೋಚನೆ ಮಾಡೋದು ತುಂಬಾ ಹೆಮ್ಮೆ ಆಗ್ತದೆ. ಈ ಒಂದು ವಯಸ್ಸಿನಲ್ಲೂ, ಈ ಒಂದು ಆರೋಗ್ಯ ಅವಸ್ಥೆಯಲ್ಲೂ ಅವರು ಧೈರ್ಯವಾಗಿ ಸಾಕ್ಷಿಯಾಗಿ ನಿಲ್ತಾ ಇದ್ದಾರೆ. ನನ್ಗೆ ಗೊತ್ತು ಅವ್ರ ಮನೆಯಲ್ಲೂ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರ್ಬೋದು, ಈ ಹುಷಾರಿಲ್ಲ, ನಿದ್ರೆ ಮಾಡಬೇಕು, ರೆಸ್ಟ್ ತಗೋಬೇಕು, ಹಾಗೆ ಹೀಗೆ. ಆದ್ರೆ ಮೊನ್ನೆ ಮಚ್ಚಳಬರು ಹೇಳ್ತಾ ಇದ್ರು, ನನ್ನಿಂದ ಆಗೋದಾರೆ ನಾನು ಬರ್ತಾ ಇದ್ದೆ ಎಂದ್ರಿ ನಮ್ಮ ಮೈಸೂರಿನ ಗ್ಯಾದರಿಂಗ್ ಅಲ್ಲಿ. ಸೊ ಬೇರೆ ಇದು ಧೈರ್ಯಶಾಲಿಗಳ ಲಕ್ಷಣ, ಏಡಿಗರು. ಓಕೆ. ಎರಡನೇದಾಗಿ ಹೇಯ ಕೃತ್ಯಗಾರರಿಗೆ ಹೇಯ ಕೃತ್ಯಗಾರರು. ಹೇಯ ಕೃತ್ಯಗಾರರು ಅಂತ ಹೇಳುವ ಕೇಳಿ ಸಾರಿ ಯಾವ್ದ್ರಲ್ಲಿ ಬರುತ್ತೆ? ಅದು ಅಸಹ್ಯಕರವಾದ ಕೃತ್ಯಗಳು. ಓಕೆ. ನನ್ ಪ್ರಕಾರ ನಮ್ಮ ಮರಿಯನ್ ಗ್ರೂಪ್ ಅಲ್ಲಿ ಇರುವವರು ಜಾಸ್ತಿ ಈ ಒಂದು ರೇಂಜ್ ಅಲ್ಲಿ ಬರಲ್ಲ ಅನ್ಸುತ್ತೆ. ಅಸಹ್ಯಕರವಾದ ಕೃತ್ಯಗಳು ಗೊತ್ತಿಲ್ಲ. ಓಕೆ. ಅಸಹ್ಯಕರವಾದ ಪ್ರವೃತ್ತಿಗಳು ಹೊರಗಡೆ ಮಾಡಲ್ಲ, ಒಳಗಡೆ ನಮ್ಗೆ ಗೊತ್ತಿಲ್ಲ. ಯಾ ಸೊ ಅಸಹ್ಯಕರವಾದ ಕೃತ್ಯಗಳು ಮಾಡುವುದು, ದುರ್ಮಾರ್ಗಿಗಳು. ಮೂರನೇದಾಗಿ ಅವಿಶ್ವಾಸಿಗಳಿಗೆ ಅವಿಶ್ವಾಸಿಗಳು. ಅವಿಶ್ವಾಸ ಪ್ರಿಯರೇ, ವಿಶ್ವಾಸ ಎಂಬುದು ನಾವು ತುಂಬಾ ಧ್ಯಾನಿಸಿದ್ದೀವಿ. ನನ್ನ ಪ್ರಕಾರ ನಾವು ಹೆಚ್ಚು ಧ್ಯಾನಿಸಿರೋದು ವಿಶ್ವಾಸ ಎಂಬುದು ಮುಖ್ಯ. ಅದು ಈಗಲೂ ವಿಶ್ವಾಸ ಅಂದ್ರೆ ಏನಂತ ಹೇಳಿದ್ರೆ ಕೆಲವೊಂದು ಕ್ವಶನ್ ಮಾರ್ಕ್ ಬರುತ್ತೆ ನಮ್ಮ ಮುಂದೆ. ಯೇಸುವಿನ ಮರಣ ಪುನರುತ್ಥಾನದಲ್ಲಿ ವಿಶ್ವಾಸಿಸುವ ವ್ಯಕ್ತಿಗಳು ಈ ಒಂದು ಅವಸ್ಥೆಯಿಂದ ಬಿಡುಗಡೆ. ಯೇಸ್ವಾಮಿ 2-3 ಕಡೆ ಹೇಳಿದ್ದಾರೆ, ಯೇಸುವಿನಲ್ಲಿ ವಿಶ್ವಾಸಿಸದೇ ಇರುವುದಾಗಿದೆ ಪಾಪ ಎಂದು ಹೇಳಿ. ಯೇಸುವಿನಲ್ಲಿ ವಿಶ್ವಾಸಿಸದೇ ಇರುವುದೇ ಪಾಪ ಎಂದು ಹೇಳಿ. ಯಾಕೆಂದ್ರೆ ಅವರಲ್ಲಿ ಪರಿಪೂರ್ಣವಾಗಿ ವಿಶ್ವಾಸಿಸುವಾಗ ನಮ್ಗೆ ಹೇಡಿಗಳಾಗಲು ಸಾಧ್ಯವಿಲ್ಲ. ಓಕೆ. ಈ ತರ ಪ್ರವೃತ್ತಿಗಳು ಮಾಡಲು ಸಾಧ್ಯ ಇಲ್ಲ. ಸುಮಾರು ಈ ಲಿಸ್ಟ್ ಅಲ್ಲಿರುವ ಸುಮಾರು ಕಾರ್ಯಗಳನ್ನು ಮಾಡಕ್ಕಾಗಲ್ಲ. ಸೊ ನಾವು ಯೋಚನೆ ಮಾಡಿ, ನಿಜವಾಗಿ ಯೇಸುವಿನಲ್ಲಿ ವಿಶ್ವಾಸ ಇದೀವೋ, ಯೇಸುವಿನ ವಚನಗಳಲ್ಲಿ ವಿಶ್ವಾಸ ಇದೀವೋ, ಅಥವಾ ನಮ್ಗೆ ಬೇಕಾಗಿರುವ ವಚನಗಳು ಮಾತ್ರ ತಗೊಂಡು ಅದು ಮಾತ್ರ ವಿಶ್ವಾಸಿಸಿ ಬೇರೆದು ಬಿಟ್ಟುಕೊಡ್ತಾ ಇದೀವ? ಓಕೆ. ನನ್ಗೆ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ಜಡ್ಜ್ಮೆಂಟಲ್ ಆಗಿ ನಾನು ಮಾತಾಡ್ತಾ ಇದೀವಿ ಗೊತ್ತಿಲ್ಲ. ನಾನಿದು ಹೇಳುವಾಗ ನನ್ನನ್ನು ಹೊರತುಪಡಿಸಿ ಅಲ್ಲ, ನಾನು ನಿಮ್ ಜೊತೆಗೆ, ನಮ್ ಜೊತೆ ನಾವು ಒಂದೇ, ನಾವೆಲ್ಲರಲ್ಲೂ ಇದೆ ಈ ಹೇಳಿತ್ತಲ್ಲ, ನಮ್ಮೊಬ್ಬೊಬ್ಬರಲ್ಲೂ ಇದೆ ಈ ಒಂದು ಎಲ್ಲಾ ಕಾರ್ಯಗಳು. ಸೊ ಇದು ನಾನೇನೋ ಇಚ್ಛೆದಿಂದ ನಿಮ್ಗೆ ಕಂಟೆಂಪ್ ಮಾಡೋ ಹಾಗೆಲ್ಲ, ನಾನು ನಿಮ್ ಜೊತೆಗೆ ಇದ್ದೇನೆ. ಓಕೆ. ಸೊ ಆದ್ರೆ ನಾವು ಹೋಲಿಸಿ ಕಂಡು ಹಿಡಿದ ನಂತರ ರೆಕ್ಟಿಫೈ ಮಾಡುವ ಒಂದು ಪ್ರವೃತ್ತಿ, ದೇವರು ನಮ್ಗೆ ಒಂದು ಗ್ರೇಸ್ ಪೀರಿಯಡ್ ಕೊಟ್ಟಿದ್ದಾರೆ. ಇದು ಇನ್ನೂ ಸ್ವಲ್ಪ ಟೈಮ್ ಇರಬಹುದು, ಆದ್ರೆ ಇದ್ರೊಳಗೆ ನಾವು ಈ ಒಂದು 8ನೇ ವಾಕ್ಯದಿಂದ ಕಂಪ್ಲೀಟ್ ಆಗಿ ಈಚೆ ಬರಲೇಬೇಕು. 8ನೇ ವಾಕ್ಯದಿಂದ ನಾವು ಈಚೆ ಬರೋದಾದ್ರೆ ನಮ್ಗೆ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಮೇಲೆ ಇದೆ. ಓಕೆ, ಮುಂದುವರಿಸಿ. ಹಲವು ಅಸತ್ಯಗಾರರಿಗೆ ಕಾಮುಕರಿಗೆ, ಕೊಲೆಗಾರರಿಗೆ, ವಿಗ್ರಹಾರಾಧಕರಿಗೆ, ಮಾಟ ಮಂತ್ರಗಾರರಿಗೆ, ಗಂಧಕದಂದುರಿಯುವ ಅಗ್ನಿ ಸರೋವರವೇ ಗತಿ. ನನ್ನ ಪ್ರಕಾರ ಈ ಸಂತ ಯೋಹಾನನ ನೋಡುವಾಗ ಅದ್ರಲ್ಲಿ ನೋಡಿರೋ ಕೆಲವು ಕಾರ್ಯಗಳು ಬರ್ದಿದ್ದಾರೆ, ಎಲ್ಲ ಡೀಟೇಲ್ ಆಗಿ ಬರ್ದಿದ್ದಾರೆ ಗೊತ್ತಿಲ್ಲ. ಇದ್ರಲ್ಲಿ ಇಷ್ಟು ಬೇಕಾದ್ರೆ ಎಷ್ಟು ಎಕ್ಸ್ಟೆಂಡ್ ಮಾಡ್ಬೋದು, ಎಷ್ಟು ಬೇಕಾದ್ರು. ಆದ್ರೆ ಪ್ರಿಯರೇ, ನಾವು ಈ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಇದರಲ್ಲಿ ಮೇಬಿ ಇದರಲ್ಲಿ ಎಲ್ಲದರಲ್ಲೂ ನಾವು ಒಂದ್ ಕಾಲದಲ್ಲಿ ಇರ್ತವರು. ಕೊಲೆಗಡುಕರು ಅಂತ ಹೇಳುವಾಗ ನಾವು ಯಾರನ್ನ ಕೊಲೆ ಮಾಡ್ತಾ ಇದೀವ?
ಆದರೆ ಹೌದು. ಮಾತುಗಳಿಂದ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟು ಜನರ ಆತ್ಮಾಭಿಮಾನವನ್ನು ಆ, ಇದನ್ನು ಹಾಳು ಮಾಡುವುದಾಗಿದೆ. ಇದು ಕೊಲೆ. ಯಾರು ಇದು ರೈಫಲ್ ತಗೊಂಡು ಶೂಟ್ ಮಾಡಿ ಕೊಲೆಯವರು ತುಂಬಾ ಕಡಿಮೆ ಇದ್ದಾರೆ. ಆದರೆ ಮಾತುಗಳಿಂದ ಹರ್ಟ್ ಮಾಡುವ ಮಾತುಗಳಿಂದ ಇದು ಒಂದು ಕೊಲೆನೆ. ಸೊ ಪ್ರಿಯರೇ, ನಾವು ಕಂಪ್ಲೀಟ್ ಆಗಿ ನಮ್ಮನ್ನು ಒಂದು ಸ್ಕ್ಯಾನ್ ಮಾಡಿ ನೋಡ್ಬೇಕು ಈ ಸಮಯದಲ್ಲಿ. ಇನ್ನು ಮಂತ್ರವಾದಿಯರು, ವಿಗ್ರಹಾರಾಧನೆ, ಈ ರೀತಿ ಲಿಸ್ಟ್ ಇದೆ. ಇದು ನನ್ನ ಪ್ರಕಾರ ಕಂಪ್ಲೀಟ್ ಲಿಸ್ಟ್ ಅಂದ್ರೆ ನಂಗೆ ಅನಿಸ್ತಾ ಇಲ್ಲ. ಇದರಲ್ಲಿ ಇದೆ, ಇನ್ನು ಬೈಬಲ್ ಅಲ್ಲಿ ಈ ಹೇಳಿರುವ ಎಷ್ಟೋ ಲಿಸ್ಟ್ಗಳಿದೆ. ಸೊ ಪ್ರಿಯರೇ, ನಾವು ಒಂದು ಕಂಪ್ಲೀಟ್ ಆಗಿ ಯೋಚನೆ ಮಾಡಿ ನಮ್ಮನ್ನೊಂದು ಸ್ಕ್ಯಾನ್ ಮಾಡಿಸ್ಬೇಕು. ನಾವೆಲ್ಲಿದ್ದೀವಿ, ಎಷ್ಟು ಪರ್ಸೆಂಟೇಜ್ ಒಂದೊಂದರಲ್ಲಿ ಇದ್ದೀವಿ, ಅದು ಕಂಡುಹಿಡಿದು ನಾವು ಈಚೆ ಬರಲೇಬೇಕು. ಇಲ್ಲದೆ ಇದ್ದರೆ ಸಂಸರ್ಗದಿಂದ ಉರಿಯುವ ಆ ಅಗ್ನಿ ಸರೋವರ, ನನ್ಗೆ ಗೊತ್ತಿಲ್ಲ ಅದು ಅಗ್ನಿ ಸರೋವರ ಯಾವ ರೀತಿಯಲ್ಲಿ ಇರುತ್ತದೆ ನನ್ಗೆ ಗೊತ್ತಿಲ್ಲ. ಸತ್ತ ನಂತರ ನಮ್ಗೆ ಶರೀರನೂ ಇಲ್ಲ ನಮ್ಗೆ ಗೊತ್ತು. ಹಾಗಾದ್ರೆ ಹೇಗೆ ಸುಡುವುದು, ಹೇಗೆ ನಮ್ಗೆ ಗಾಯ ಆಗುವುದು, ಹೇಗೆ ನಮ್ಗೆ ಶರೀರಕ್ಕೆ ನೋವಾಗುವುದು ಗೊತ್ತಿಲ್ಲ. ಆದರೆ ಅಂತಹ ಒಂದು ನೋವಿನ ಒಂದು ಸನ್ನಿವೇಶ ಅಲ್ಲಿ ಆಗುತ್ತದೆ. ಇದು 8ನೇ ವಾಕ್ಯ. ಬೇರೆ 8ನೇ ವಾಕ್ಯ ಇವತ್ತು ನಾವು ನಿಜವಾಗಿ ಸ್ಕ್ಯಾನಿಂಗ್ ಮಾಡಲೇಬೇಕು. ನಮ್ಮನ್ನು ಒಂದು ಸೈಡಲ್ಲಿ, 8ನೇ ವಾಕ್ಯ ಇನ್ನೊಂದು ಸೈಡಲ್ಲಿ. ಏಡಿಯರು ನಾನು ಈ ಒಂದು ರೇಂಜಲ್ಲಿ ಬರ್ತದ, ಎಷ್ಟು ಪರ್ಸೆಂಟೇಜ್ ಇದಲ್ಲಿದೆ, ಇದು ಮಾಡಲೇಬೇಕು. ಇಲ್ಲದೆ ಇದೆಲ್ಲ ಓದಿ ಧ್ಯಾನಿಸಿ ಏನ್ ಪ್ರಯೋಜನ ಇಲ್ಲ. ಏನ್ ಪ್ರಯೋಜನ ಇದೆ? ಬೆಳಿಗ್ಗೆ ಎದ್ದಿದೆ ಅಂತ ಹೇಳ್ಬಹುದು. ಇವತ್ತು ಕೂತು ಸ್ವಲ್ಪ ಧ್ಯಾನಿಸಿ ನೋಡಿ. ಇನ್ನು 7ನೇ ವಾಕ್ಯವಲ್ಲ, ಜಯಶಾಲಿ ಆಗುವನು ಇದಕ್ಕೆಲ್ಲ ಬಾಧ್ಯನು, ನಾನು ಅವನಿಗೆ ದೇವನಾಗಿರುವನು, ಅವನಿಗೆ ಪುತ್ರನಾಗಿರುವನು. ಈಗ ಜಯಶಾಲಿ ಆಗುವನು ಅಂದ್ರೆ ಅರ್ಥ ಏನು? ಈ ಎಲ್ಲ ಅವಸ್ಥೆಯಿಂದ ಗೆದ್ದು ಬಂದವನು. ಈ ಎಲ್ಲ 8ನೇ ವಾಕ್ಯವನ್ನು ಗೆದ್ದಿ, ಈ ಇದರಲ್ಲಿ 8ನೇ ವಾಕ್ಯದಲ್ಲಿ ನಮ್ದೆಲ್ಲ 0 ಆಗುವಾಗ 7ನೇ ವಾಕ್ಯದಲ್ಲಿ ನಾವು 100% ಬರ್ತೇವೆ. ಓಕೆ, ನಾನು ಅವನಿಗೆ ದೇವನಾಗಿರುವನು, ಅವನಿಗೆ ಪುತ್ರನಾಗಿರುವನು. ಇದೆಲ್ಲ ಯಾವಾಗ ಇದು ನಾವು ನೋಡಬೇಕು. 8ನೇ ವಾಕ್ಯ 0 ಮಾಡಕ್ಕೆ ನೋಡ್ಬೇಕು. 8ನೇ ವಾಕ್ಯದಲ್ಲಿ ನಾವು 0 ಆಗುವಾಗ 7ನೇ ವಾಕ್ಯದಲ್ಲಿ ನಾವು ಜಯಶಾಲಿ ಆಗ್ತೇವೆ. ಇದು ನಾವು ಹಾರ್ಡ್ ವರ್ಕ್ ಮಾಡಲೇಬೇಕು. ಇಲ್ಲೊಂದು ಕಾರ್ಯವಿದೆ. ಇವುಗಳೆಲ್ಲ ಅವರು ಅಂದ್ರೆ ಏನು? 7ನೇ ವಾಕ್ಯ ಓದಿ. ಜಯಶಾಲಿ ಆಗುವನು ಇದಕ್ಕೆಲ್ಲ ಬಾಧ್ಯನು, ಇದಕ್ಕೆಲ್ಲ ಬಾಧ್ಯನು. ಇದಕ್ಕೆಲ್ಲ ಬಾಧ್ಯನು ಇದೆಯಲ್ವ? ಯಾವುದಕ್ಕೆಲ್ಲ ಬಾಧ್ಯನು? ಜಯಶಾಲಿ ಆಗುವನು ಇದಕ್ಕೆಲ್ಲ ಬಾಧ್ಯನು ಅಂದಲ್ವ? ಯಾವುದಕ್ಕೆಲ್ಲ ಬಾಧ್ಯನು? ಈ ಮೇಲ್ಗಡೆ ಮೇಲ್ಗಡೆ ಇದೆಯಲ್ಲ, ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ನಾನು ಕಂಡೆ. ಮೊದಲನೇ ವಾಕ್ಯದಲ್ಲಿ ಜಯಶಾಲಿ ಆಗುವನು ಈ ಹೊಸ ಆಕಾಶಕ್ಕೂ ಹೊಸ ಭೂಮಿಗೂ ಬಾಧ್ಯನು. ಈ ಹೊಸ ಆಕಾಶ ಹೊಸ ಭೂಮಿ ಅಂದ್ರೆ ಈಗಿರುವ ಭೂಮಿಯ ಒಂದು ಕಾನ್ಸ್ಟಿಟ್ಯೂಟ್ ಎಲಿಮೆಂಟ್ಸ್ ಅಲ್ಲ, ಕಂಪ್ಲೀಟ್ ನ್ಯೂ. ಈಗ ನಾವು ಕಾಣುವ, ಈಗ ನಾವು ಜೀವಿಸುವ ಈ ಭೂಮಿ ಎಲ್ಲ ದಾಟಿ ಹೋಗ್ತದೆ. ಈಗ 1 ಕೋಟಿ ಎಲ್ಲ ಕೊಟ್ಟು ಮನೆ ಕಟ್ತಾ ಇವಿ. ಮನೆದು ಫುಲ್ ಇಂಟೀರಿಯರು ಎಕ್ಸ್ಟೀರಿಯರ್ ಎಲ್ಲ ಭಯಂಕರವಾಗಿ ಮಾಡ್ತೀವಿ. ಆದರೆ ಏನಾಗ್ತದೆ, ಇದೆಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ. ಅವ್ರು ಚೇಂಜ್ ಮಾಡುವಾಗ
ಈಗ ನಾವು ಕಷ್ಟಪಟ್ಟು ಮಾಡಿರುವುದೆಲ್ಲ ವೇಸ್ಟ್ ಆಗ್ತದೆ. ಬರೀ ಈ ಕಾಲದ ಯೂಸಿಗೆ ಮಾತ್ರ. ಕೆಲವರು 10 ತಲೆಮಾರುಗಳಿಗೆ ಬೇಕಾಗಿರುವ ಬಿಲ್ಡಿಂಗ್ ಈಗ ಈ ಇವರು ಜಿಯೋದು ಓನರ್ ಇದಾರಲ್ಲ, ಮಹೇಶ್ ಅಂಬಾನಿ, ಅವರು ಅವರ ಒಂದು ಕೊಠಡಿಯಲ್ಲಿ, ಅವರ ಮನೆಯಲ್ಲಿ ಏರ್ಪೋರ್ಟ್ ಇದೆಯಂತೆ, ಹೆಲಿಕಾಪ್ಟರ್ ಬಂದು ಇಳಿಬಹುದು. ಅವ್ರ ಮನೆಯಲ್ಲಿ ಮೋರ್ ದಾನ್ ಎಷ್ಟೋ ಕೊಠಡಿಗಳಿದೆ. ಇರೋದು 2-3 ಮಕ್ಕಳು ಇರ್ಬಹುದು. ಅಂದ್ರೆ ಒಂದು 10 ತಲೆಮಾರು ಬೇಕಾದ್ರೂ ತಂಗುವ ರೀತಿಯಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಆದ್ರೆ ಇಲ್ಲಿ ಈ ಒಂದು ರೇಂಜ್ ಬರುವಾಗ ಇಲ್ಲಿ ನಾವು ಕಷ್ಟಪಟ್ಟು ವ್ಯರ್ಥವಾಗಿ ಮಾಡಿರೋದ್ರಿಂದ ಹೋಯ್ತು. ಹೊಸ ಆಕಾಶವನ್ನು, ಹೊಸ ಭೂಮಿಯನ್ನು ದೇವರು ಸೃಷ್ಟಿಸುವರು. ಈ ಒಂದು ಆಗಿರೋ ಅವಸ್ಥೆಯಿಂದ ನಾವು ಸಂಪೂರ್ಣವಾಗಿ ಬದಲಾವಣೆ. ಮಾತ್ರವಲ್ಲ, ಮೊದಲನೇ ವಾಕ್ಯದಲ್ಲಿ ಇನ್ನೊಂದಿದೆ, ಏನಿದೆ? ಮೊದಲನೇ ವಾಕ್ಯ, ತರುವಾಯ ನೂತನ ಆಕಾಶಮಂಡಲನು ನೂತನ ಭೂಮಂಡಲವನ್ನು ಕಂಡೆ. ಮೊದಲಿದ್ದ ಆಕಾಶಮಂಡಲವು ಮೊದಲಿದ್ದ ಭೂಮಂಡಲವು ಕಣ್ಮರೆಯಾಗಿ ಹೋದವು, ಸಮುದ್ರವು ಇನ್ನಿಲ್ಲವಾಯಿತು. ನೋಡಿ, ಮೊದಲಿದ್ದ ಆಕಾಶ ಕಣ್ಮರೆಯಾಗಿರುವುದು. ನಮ್ಮ ಮೊದಲಿದ್ದ ಭೂಮಿ ಕಣ್ಮರೆಯಾಗಿ ಹೋಯಿತು. ನಾವು ಕಷ್ಟಪಟ್ಟು ಕಟ್ಟಿರೋ ಮನೆ ಏನಾಗ್ತದೆ ಯೋಚನೆ ಮಾಡಿ. ನಾವಿಲ್ಲಿ ಹೋರಾಡಿರೋದ್ರಲ್ಲಿ ಏನಾಗಿದೆ? ಎಲ್ಲ ಕಣ್ಮರೆಯಾಗಿ ಹೋಯಿತು. ಈವನ್ ಸಮುದ್ರವೂ ಕಣ್ಮರೆಯಾಗಿ. ಸಮುದ್ರ ಅಂತ ಹೇಳುವಾಗ ನಾರ್ಮಲಿ ಸೈತಾನನ ವಾಸಸ್ಥಳ ಎಂಬ ಒಂದು ಚಿಂತೆ ಆ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ಇತ್ತು. ಅದೇ ಅವತ್ತು ಯೇಸು ಬಂದಾಗ ಭೂತ ಅಂತ ಹೇಳಿದಾರಲ್ಲ. ಓಕೆ, ಅಥವಾ ದುಃಖಗಳ ಒಂದು ಅವಸ್ಥೆ. ಈ ಯೋಹಾನನಿಗೆ ಸಮುದ್ರ ಅಂದ್ರೆ ಅಷ್ಟು ದುಃಖ ಇತ್ತು. ಯಾಕೆಂದ್ರೆ ಈ ದ್ವೀಪಿಗೆ ಬಂದು ಸುತ್ತಮುತ್ತ ನೋಡೋ ಕಡೆ ಎಲ್ಲ ಸಮುದ್ರ, ಒಂಟಿಯಾಗಿದ್ದೇನೆ. ಅಲೆಗಳು ಬರುವಾಗ ಒಂಥರ ಭಯ, ನೋವು, ನಾನು ಯಾಕೆ ಒಂಟಿಯಾಗಿ ಇಲ್ಲಿರೋದು. ಸಮುದ್ರ ಫೋಬಿಯಾ ಆಯ್ತು ಈ ಯೋಹಾನನಿಗೆ. ಅವ್ರನ್ನಲ್ಲಿ ಟ್ರ್ಯಾಪ್ ಮಾಡಿಟ್ಟಿರೋದು ಈ ಸಮುದ್ರ ಅಲ್ವಾ? ಒಂದು ದ್ವೀಪಿನಲ್ಲಿ ಅಲೆ ಟ್ರಾಪ್ ಮಾಡಿಟ್ಟಿರುವುದು ಈ ಸಮುದ್ರವೇ. ಪ್ರಿಯರ, ಇದೇ ರೀತಿಯಲ್ಲಿ ಕೆಲವು ದುಃಖಗಳು, ಕೆಲವು ಬಿರುಕುಗಳು, ಕೆಲವು ಬಾಧೆಗಳು ಸಮುದ್ರದ ಹಾಗೆ ನಮ್ಮನ್ನು ಹೇಗೆ ಈ ಯೋಹಾನನಲ್ಲಿ ಟ್ರಾಪ್ ಮಾಡಿಟ್ರು, ಅದೇ ರೀತಿ ನಮ್ಮನ್ನು ಟ್ರಾಪ್ ಮಾಡಿಟ್ರು ಕೆಲವು ಬಾಧೆಗಳು, ನೋವುಗಳು, ವೇದನೆ. ಈ ಅವಸ್ಥೆ ಬರುವಾಗ ಏನಾಗ್ತದೆ? ಸಮುದ್ರ ಇಲ್ಲದಂತೆ ಆಗಿದೆ ಅಂತ ಪ್ರಶ್ನೆ ಹೇಳ್ತಾ ಇದೆ. ಅಂದ್ರೆ ಈ ಬಾಧೆಗಳೆಲ್ಲ ಇಲ್ಲದಂತೆ ಆಗ್ತದೆ ಒಂದಿನದಲ್ಲಿ. ಈ ನೋವುಗಳೆಲ್ಲ ಇಲ್ಲದಂತೆ ಆಗ್ತದೆ ಒಂದಿನದಲ್ಲಿ. ಯೇಸುವಿನ ಬರುವಿಕೆಯ ಸಮಯದಲ್ಲಿ ಇದು ನಾವು ಮನಸ್ಸಿನಲ್ಲಿರ್ಬೇಕು. ಇದುವರೆಗೆ ನಾವು ಲೆಕ್ಕ ಮಾಡಿ, ಇದುವರೆಗೆ ನಾವು ಜೀವಿಸಿದ್ದೆಲ್ಲ ಬದಲಾವಣೆ. ಓಕೆ, ಇದು ನಾವು ಮನಸ್ಸಲ್ಲಿ ಇಡೋಣ. ಸೊ ಇದು ಎಲ್ಲ ಬದಲಾವಣೆ ಆಗ್ತದೆ. ಮಾತ್ರ ಅಲ್ಲ, 2ನೇ ವಾಕ್ಯದಲ್ಲಿ ಇದಲ್ಲದೆ ಪವಿತ್ರ ನಗರವಾದ ನೂತನ ಜೆರುಸಲೇಮ್ ಸ್ವರ್ಗದಿಂದಲೂ ದೇವರ ಸನ್ನಿಧಿಯಿಂದಲೂ ಕೆಳಗಿಳಿದು ಬರುವುದನ್ನು ಕಂಡೆ. ಅದು ನೂತನ ಜೆರುಸಲೇಮ್. ಈಗಿರೋ ಜೆರುಸಲೇಮ್, ಯುದ್ಧ ನಡೆಯುವ ಆ ಜೆರುಸಲೇಮ್ ಅಲ್ಲ, ಒಂದು ನೂತನ ಜೆರುಸಲೇಮ್ ಕೆಳಗೆ ಬರುವುದನ್ನು ಕಂಡೆ. ಮತ್ತೆ ಮುಂದುವರಿಸಿ, ಅದು ಮದುಮಗನನ್ನು ಎದುರುಗೊಳ್ಳುವುದಕ್ಕಾಗಿ ಅಲಂಕೃತರಾದ ಮಧುವಣಗಿತ್ತಿಯಂತೆ ಶೃಂಗಾರಮಯವಾಗಿತ್ತು. ಯಾರಿ ಮಧುವಣಗಿತ್ತಿ? ಧರ್ಮಸಭೆ. ನಾವೊಬ್ಬೊಬ್ಬರು ಆಗಿದ್ದೀವಿ. ಅಂದ್ರೆ ಪ್ರಿಯರೇ, ಇಲ್ಲಿ ನಾವು ನೋಡೋದು ಯೇಸುಸ್ವಾಮಿ ಮಧುಮಗನು, ನಾವೊಬ್ಬೊಬ್ಬರು ಮಧುಮಗನಿರ್ತೀವಿ.
ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಒಂದು ಮದುವೆ ಫಂಕ್ಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಅಂದ್ರೆ ಮದುವೆ ತಾಲಿ ಕಟ್ಟಲ್ಲ, ಅದಲ್ಲದೆ ಆ ಫಂಕ್ಷನ್ ಗೆ ಈಗ ಆಡಿಟೋರಿಯಂ ಬಂದ್ರೆ ಅದ್ ತುಂಬಾ ಮುಖ್ಯವಾದ ಸಮಯ ಅವಾಗ. ಮದುಮಗ ಬರುವಾಗ ಮದುಮಗ ಬರುವಾಗ ಅದೇ ರೀತಿಯಲ್ಲಿ ಅವ್ರಿಬ್ರು ಅವರಿಬ್ರು ಬರ್ಬೇಕು. ಅವ್ರಿಬ್ರು ಆ ಬರ್ತಾರಲ್ಲ ಮದ್ವೆ. ಇಬ್ರು ಬರ್ತಾರಲ್ಲ, ಆ ಟೈಮಲ್ಲಿ ಎಲ್ಲರ ಫೋಕಸ್ ಅಲ್ಲೇ ಇರ್ತದೆ. ತುಂಬಾ ನನ್ನ ಪ್ರಕಾರ ತುಂಬಾ ಮುಖ್ಯವಾದ ಸಮಯ ಅದು. ನಾವು ಡೈಲಿ ನೋಡುವ ಆ ಹುಡುಗಿ ಅಥವಾ ಹುಡುಗ ಇರಬಹುದು, ಆದ್ರೆ ಆವತ್ತ ಎಂಟ್ರಿ ಆಗುವಾಗ ಇರೋ ಒಂದು ಪ್ರತ್ಯೇಕತೆ ಇದೆ. ಇವಳೇನಾ ಇದು ಎಂಬ ರೀತಿಯಲ್ಲಿ ನಮ್ಗೆ ಯೋಚನೆ ಬರುತ್ತೆ. ಆ ರೀತಿಯಲ್ಲಿ ಒಂದು ಪ್ರತ್ಯೇಕತೆ ಅವರಲ್ಲಿ ಕಾಣುತ್ತೇವೆ ನಾವು. ಬೇರೆ ಇದೇ ರೀತಿಯಲ್ಲಿ ಯೇಸುವಿನ ಕರೆ ಹಿಡಿದು ಎಂಟ್ರಿ ಆಗಬೇಕಾದವರು ನಾವು ಒಬ್ಬೊಬ್ಬರು. ಆಗುತ್ತಾ ನಾವು ಯೋಚನೆ ಮಾಡಬೇಕು. ಯೇಸುವಿನ ಕರೆ ಹಿಡಿದು ಎಂಟ್ರಿ ಆಗ್ಬೇಕಾದವರು. ಓಕೆ. ಸೊ ಇನ್ನು ಮುಂದೆ ಓದುವಾಗ ನಾವು ನೋಡ್ತೀವಿ ಎಲ್ಲವೂ ಹೊಸದಾಗಿಸ್ತಾರೆ. ಓಕೆ. 4ನೇ ವಾಕ್ಯದಲ್ಲಿದೆ, ಅವರ ಕಣ್ಣೀರು ಒರೆಸ್ತಾರೆ. ಯಾರಿಗೆ? ಜಯಶಾಲಿ ಆದವರಿಗೆ ಕಣ್ಣೀರು ದೇವರು ಒರೆಸ್ತಾರೆ. ಅಂದ್ರೆ ಕಣ್ಣೀರು ಒರೆಸೋದು ಯಾರು? ಮನುಷ್ಯಂದು ಒರೆಸಿ ಏನ್ರಿ ಯೋಚನೆ ಇಲ್ಲ. ದೇವರು ನಮ್ಮ ಕಣ್ಣೀರು ಒರೆಸಬೇಕು. ಅದು ಶಾಶ್ವತವಾಗಿರ್ತದೆ. ದೇವರು ಒರೆಸುವ ಕಣ್ಣೀರು ಶಾಶ್ವತವಾಗಿರುತ್ತೆ. ಮನುಷ್ಯನ ನೋಡಿ, ಅವರು ನಮ್ಗೆ ಒಂಥರ ಕನ್ಸರ್ನ್ ತೋರಿಸಿಲ್ಲ, ಅವ್ರದ್ ಮಾಡಿಲ್ಲ, ಇದು ಮಾಡಿಲ್ಲ ಅಂದೆಲ್ಲ ನಾವ್ ಹೇಳ್ತೀವಿ. ಮನುಷ್ಯನಿಂದ ನಮ್ಮ ಕಣ್ಣೀರು ಒರೆಸಲು ಸಾಧ್ಯ ಇಲ್ಲ. ದೇವರು ನಮ್ಮ ಕಣ್ಣೀರು ಒರೆಸಬೇಕು. ಬೇರೆ ಇದು ಜಯಶಾಲಿ ಆದವರ ಅವರಿಗೆ ಸಿಕ್ಕುವಂತಾರೆ. ಅವರಿಗೆ ಮತ್ತೆ ಕಣ್ಣೀರೇ ಇರಲ್ಲ. ನೀವು ಯೋಚನೆ ಮಾಡಿ, ಕಣ್ಣೀರೇ ಇಲ್ಲ ಅಂತ ಹೇಳುವಾಗ ಹೇಗಿರುತ್ತದೆ ಜೀವನ ಅಲ್ವಾ? ದಿನೇ ದಿನೇ ಕಣ್ಣೀರು ಸುರಿಸುವ ನಾವು ಕಣ್ಣೀರೇ ಇಲ್ಲ ಅಂತ ಹೇಳುವಾಗ ಜೀವನದ ಒಂದು ಪ್ರತ್ಯೇಕತೆ ನೀವು ಯೋಚನೆ ಮಾಡಿ. ಎಲ್ಲವನ್ನು ಹೊಸದಾಗಿಸಿ ನಮಗೆ ಆ ಯೇಸುವಿನೊಂದಿಗಿರುವ ಜೀವನ, ಇದು ಜಯಶಾಲಿಗಳಿಗೆ ಇರುವ ಜೀವನ. ಬೇರೆ ಈ ಸಮಯದಲ್ಲಿ ನಾವು ಇದು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಇದುವರೆಗೆಲ್ಲ ಮಾತಾಡಿರೋದು ಓಕೆ, ಆದ್ರೆ ಇನ್ನು ನಾವು ಒಂದು ಸೀರಿಯಸ್ ಒಂದು ಡಿಸಿಷನ್ ಮೇಕಿಂಗ್ ಅನ್ನು ತಗೋಬೇಕಾದ 7-8 ವಚನಗಳು ಇವತ್ತು ನಮ್ಮ ಹೃದಯದಲ್ಲಿ ಬರೆದಿಡಬೇಕು. 8ನೇ ವಚನದೊಂದಿಗೆ ನಾವೊಂದು ಸ್ಕ್ಯಾನ್ ಮಾಡಬೇಕು. 7ನೇ ವಚನ ನಮ್ಮ ಸ್ವಂತವಾಗಬೇಕು. ಆಗಿದೆ ನಮ್ಮ ಕರೆ. ದೇವರು ಅದಕ್ಕಾಗಿ ನಮ್ಮನ್ನ ಎದುರು ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹೇಳಿ ಸರ್. ಪ್ರೇರೆ ಇಂದು ನಮಗೆ 21ನೇ ಅಧ್ಯಾಯದ 6 5 6 6 7 8 3 ವಚನಗಳನ್ನ ನಮ್ಮ ಸಹೋದರಿ ವೆರೋನಿಕಾ ಅವರು ಉತ್ತಮವಾಗಿ ವಿವರಿಸಿಕೊಟ್ಟಿದ್ದಾರೆ. ಅದರಲ್ಲಿ ಅಪಾರವಾದ ಅವರ ಹೋಮ್ವರ್ಕ್ ಅನ್ನ ನಾವು ಕಾಣ್ತೇವೆ. ಜೊತೆಗೆ ಒಂದು ಪ್ರಾರ್ಥನೆ ಸಿದ್ಧತೆಯನ್ನ ನಾವು ಕಾಣ್ತೇವೆ. ಹಾಗೂ ಅವರ ಒಂದು ಡೆಲಿವರಿ ಕೊಡುವಾಗ ಕೂಡ ಬಹಳ ಕಾಮ್ ಆಗಿ, ಬಹಳ ಶಾಂತವಾಗಿ ಒಂದು ಫ್ಲೋ ಆಗಿ ಬರ್ತಾ ಇತ್ತು. ಉತ್ತಮವಾಗಿ ಅವರು ಕಲ್ತಿದ್ದನ್ನ ನಮಗೆ ವಿವರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರ ಪರವಾಗಿ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ, ಜಾಯ್ ಬ್ರದರ್ ನಮ್ಗೆ ಇಂದಿನಿಂದ ಬಂದ್ರು. ಇವರು 6ರಿಂದ ಹೋದ್ರೆ ಅವರು 8ರಿಂದ ಪ್ರಾರಂಭ ಮಾಡಿದ್ರು. ಆ 8ನೇ ವಚನವನ್ನ ನಮಗೆ ಅವರು ವಿವರಿಸಿಕೊಟ್ರು. ಅದರಲ್ಲಿರುವಂತಹ ಕಾರ್ಯಗಳು, ಮೊದಲನೇದಾಗಿ ಹೇಳಿತನ ಅನ್ನೋದು ಏನು ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ರು. ಅಂದ್ರೆ ಸಹನೆಗಳನ್ನು ಸಹಿಸಲು ಆಗದವರು, ಆತ್ಮಹತ್ಯೆ ಮಾಡಿಕೊಳ್ಳುವಂತವರು ಈ ಜೀವನದಲ್ಲಿ ಏಡಿಗಳಾಗ್ತಾರೆ. ಸೊ ಇಂಥ ಅವಸ್ಥೆ ಅಂದ್ರೆ ಇದು ಆಧ್ಯಾತ್ಮಿಕತೆಗೆ ಹೋಲಿಸಿಕೊಂಡಾಗ ಶುಭ ಸಂದೇಶವನ್ನು ಸಾರದೆ ಇರುವುದು ಕೂಡ ಒಂದು ಏಡಿತನವೇ.
ವಚನಕ್ಕಾಗಿ ನಿಲ್ಲದೆ ಇರುವುದು ಎಡಿತನವೇ. ನಿತ್ಯ ಜೀವಕ್ಕಾಗಿ ಆತುರ ಪಡದೆ ಯೇಸುವಿಗಾಗಿ ಜೀವಿಸಲು ಸಿದ್ಧರಿಲ್ಲದಂತ ಜೀವನ ಕೂಡ ಹೇಡಿತನವೇ ಅನ್ನೋದನ್ನ ತಿಳಿಸ್ಕೊಟ್ರು. ಯಾರೆಲ್ಲ ಜೀವನದೊಂದಿಗೆ ಈ ಲೋಕದೊಂದಿಗೆ ಸಂಜೋತ ಅಂದ್ರೆ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ತಾರೆ, ಅದು ಕೂಡ ಒಂದು ಹೇಡಿತನವೇ. ಸೊ ನಾವು ಪೂರ್ಣವಾಗಿ ನಮ್ಮ ಮರಿಯನ್ ಪ್ರಾರ್ಥನಾ ತಂಡದವರು ಪೂರ್ಣವಾಗಿ ಹೇಡಿಗಳಲ್ಲದಿದ್ರು ಒಂದ್ ಸರ್ಟನ್ ಡಿಗ್ರಿಗೆ ಹೇಡಿತನ ನಮ್ಮಲ್ಲಿ ಇದೆ. ಸೊ ಹಾಗೆ ಅದನ್ನ ನಾವು ಹೋಗಲಾಡಿಸ್ಕೊಳ್ಬೇಕು. ಧೈರ್ಯದಿಂದ ನಾವು ಮುಂದೆ ಬರಬೇಕು. ಯೇಸುವಿನ ಮರಣ ಪುನರುತ್ಥಾನದಲ್ಲಿ ವಿಶ್ವಾಸ ಇಡಬೇಕು, ಮತ್ತೆ ವಚನವನ್ನ ಸಾರಬೇಕು. ಆ ಹೇಳಿತನ ಅಂದ್ರೆ ನಮ್ಮನ್ನೇ ನಾವು ಸ್ಕ್ಯಾನ್ ಮಾಡಿಕೊಂಡು ನಾವು ಎಷ್ಟು ಡಿಗ್ರಿಯಲ್ಲಿ ನಾವು ನಿಂತಿದ್ದೇವೆ, ಈ ಎಲ್ಲ ಕಾರ್ಯಗಳು ನಮ್ಮಲ್ಲಿ ಹೇಗೆ ಇದೆ ಅನ್ನೋದನ್ನ ನಮ್ಮನ್ನೇ ನಾವು ಸ್ಕ್ಯಾನ್ ಮಾಡಿ ಅದನ್ನ ನಾವು ತಿಳ್ಕೊಂಡ್ರೆ ನಮ್ಮ ಸ್ಥಾನವನ್ನ ಆಗ ಸುಲಭ ಆಗ್ತದೆ ನಾವು ಅದರಿಂದ ಆಚೆ ಬರ್ಲಿಕ್ಕೆ. ಹಾಗೆ ಕೊಲೆಗಡುಕರು ಅಂತ ಹೇಳಿದ್ರೆ ಗನ್ ತಕೊಂಡು ಕತ್ತಿ ತಕೊಂಡು ಮಾಡೋದ ಕೊಲೆ ಅಲ್ಲ, ಮಾತಿನಿಂದ ಮಾಡುವಂತ ಕೊಲೆ. ಸೊ ಇದರಲ್ಲಿ ನಾವು ಕೂಡ ಖಂಡಿತ ಭಾಗಿಗಳಾಗ್ತೀವಿ. ನಮ್ಮ ಮಾತಿನಲ್ಲಿ ಎಷ್ಟೋ ಜನರನ್ನ ನಾವು ಆ ಕ್ಷಣದಲ್ಲಿ ಕೊಂದು ಹಾಕಿರ್ತೀವಿ. ಸೊ ಕೊಲೆಗಡುಕರ ಆಗಿರ್ತೀವಿ ಆಧ್ಯಾತ್ಮಿಕತೆಯಲ್ಲಿ. ಸೊ ಇದೆಲ್ಲದ್ರಿಂದ ನಾವು ಆಚೆ ಬರಬೇಕು. ಇದೆಲ್ಲದ್ರಿಂದ ಆಚೆ ಬಂದಾಗ ನಮ್ಗೆ 7ನೇ ವಾಕ್ಯ ನಮ್ಮದಾಗ್ತದೆ, ಅಂದ್ರೆ ಜಯಶಾಲಿಯಾದವರು. ಸೊ 8ನೇ ವಾಕ್ಯವನ್ನ ಗೆದ್ರೆ ಆಗ ಆ 8ನೇ ವಾಕ್ಯವನ್ನ 0 ಮಾಡಿದ್ರೆ ಆಗ 7ನೇ ವಾಕ್ಯಗೆ ನಾವು ಬಾಧ್ಯರಾಗಿಸ್ತೇವೆ. ಒಂದು ಹೊಸ ಆಕಾಶ, ಒಂದು ಹೊಸ ಭೂಮಿ. ಹೊಸ ಆಕಾಶ ಹೊಸ ಭೂಮಿ ಅಂದಾಗ ಈ ಭೂಮಿಗೂ ಈ ಆಕಾಶಕ್ಕೂ ನಾವು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ಭೂಮಿ ಆಕಾಶವೆಲ್ಲ ಕಣ್ಮರೆಯಾಗಿ ಹೋಗ್ತದೆ, ಮತ್ತೆ ಅದು ಕಾಣ ಸಿಗೋದಿಲ್ಲ. ಹಾಗಾಗಿ ಈ ಭೂಮಿ ಮೇಲೆ ನಾವ್ ಏನೇ ಮಾಡಿಟ್ರು ಅದು ಯಾವುದು ಶಾಶ್ವತ ಅಲ್ಲ, ಒಂದು ದಿನ ಕಣ್ಮರೆಯಾಗಿ ಹೋಗ್ತದೆ. ಹಾಗಾಗಿ ನಾವು ಕಟ್ಟುವ ಮನೆಗಳಿರ್ಬೋದು, ನಾವು ಮಾಡುವ ಆಸ್ತಿ ಪಾಸ್ತಿಗಳದು ಅದು ಯಾವುದಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ, ಎಲ್ಲವೂ ಕಣ್ಮರೆಯಾಗಿ ಹೋಗ್ತದೆ. ಮತ್ತೆ ಸಮುದ್ರದ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರು. ಸಮುದ್ರ ಅಂದ್ರೆ ಆ ಯಹೂದಿಯರಿಗೆ ಅದು ಸೈತಾನನ ವಾಸಿಸುವ ಸ್ಥಳ. ಯೇಸು ಸ್ವಾಮಿ ಸಮುದ್ರ ಮೇಲೆ ನಡ್ಕೊಂಡು ಬಂದಾಗ ಅವರು ಭೂತ ಅಂತ ಹೇಳುವುದುಂಟು. ಯೋಹಾನನ್ಗೆ ಒಂದು ವಿಶೇಷವಾಗಿ ಈ ಸಮುದ್ರ ಅನ್ನೋದು ಒಂದು ದುಃಖವಾದಂತ ಒಂದು ವಿಚಾರವಾಗಿತ್ತು. ಯಾಕಂದ್ರೆ ಅವರು ಆ ದ್ವೀಪದಲ್ಲಿ, ಒಂದು ಪುಟ್ಟ ದ್ವೀಪದಲ್ಲಿ ಒಬ್ಬರನ್ನೇ ಒಂಟಿಯಾಗಿ ಅಲ್ಲಿ ಟ್ರ್ಯಾಪ್ ಮಾಡಿ ಬಂದಿಯಾಗಿ ಇಟ್ಟಿದ್ರು. ಸೊ ಅದು ಅವ್ರ ಮೇಲೆ ತುಂಬಾ ಗಾಢವಾದ ಪರಿಣಾಮವನ್ನ ಬೀರಿತು, ಒಂದು ದುಃಖವಾದ ಸ್ಥಳವಾಗಿತ್ತು. ಸೊ ಇದು ಕೂಡ ಕಣ್ಮರೆಯಾಗಿ ಹೋಗ್ತದೆ. ಸೊ ಇದೆಲ್ಲ ಆದ್ಮೇಲೆ ನಮಗೆ ಸಿಕ್ಕುವಂಥದ್ದು ಆ ಯೇಸುವಿನ ಆ ದೇವರ ಆ ಒಂದು ಸಾನ್ನಿಧ್ಯ. ಸೊ ಈ ಎಲ್ಲ ಮಾತುಗಳು ವಿಶ್ವಾಸಾರ್ಹವಾದದ್ದು. ಸಿಂಹಾಸನ ರೂಢನಾದವನ ಹತ್ತಿರ ನಾವು ಬರ್ಲಿಕ್ಕೆ ಸಾಧ್ಯ. ಆಗ ದೇವರು ನಮ್ಮ ಕಣ್ಣೀರುಗಳನ್ನ ಒರೆಸ್ತಾರೆ. ಸೊ ಯಾವ ಮನುಷ್ಯನು ಕಣ್ಣೀರು ಒರೆಸಿದ್ರು ಮತ್ತೆ ಕಣ್ಣೀರು ಸುರಿತದೆ. ಆದ್ರೆ ದೇವರು ಒಮ್ಮೆ ನಮ್ಮ ಕಣ್ಣೀರನ್ನ ಒರೆಸಿದ್ರೆ ಅದು ನಮ್ಮ ದುಃಖ ಶಾಶ್ವತವಾಗಿ ನೀಗಿ ಹೋಗ್ತದೆ. ಸೊ ನಾವು ದೇವರಿಂದ ಕಣ್ಣೀರನ್ನ ಒರೆಸ್ಕೊಳ್ಳಿಕ್ಕೆ ನಾವು ತಯಾರಾಗ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದಿ ಲಾರ್ಡ್. ಸೊ ಈಗ ಒಬ್ಬೊಬ್ಬರಾಗಿ ಶೇರ್ ಮಾಡೋಣ.